ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ.
ದುರಭ್ಯಾಸಕ್ಕೆ ಬಲಿಯಾಗ್ತಿರೋದು ಅವರೇನೆ. ಅಂದ್ರೆ ಇದರಿಂದ ನಮ್ಮ ಕಂಟ್ರಿ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ? ಯಾ, ಇನ್ಫ್ಯಾಕ್ಟ್ ಈ ಮರದ ಬೇರಿಗೆ ಬಿಸಿನೀರು ಹೊಯ್ದಂಗೆ. ದಿಸ್ ಸ್ಯಾಡ್ ಪಾರ್ಟ್ ಈಸ್ ಈ ಕ್ರೈಮ್ನ ತಡಿಬೇಕಾಗಿರೋ ಹೈಯರ್ ಅಫಿಷಿಯಲ್ಸೇ ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ
ಹಲೋ ಪ್ಲೀಸ್ ಮಾತಾಡಿ. ಹಲೋ ವಾಚ್ಮ್ಯಾನ, ಸಾಹೇಬ್ರಿಲ್ವೇನಪ್ಪ ಅಲ್ಲಿ? ಹಲೋ ಹಲೋ ಸ್ವಾಮಿ, ವಾಚ್ಮ್ಯಾನ್. Hey, hello, say something. Hey, hello, say something. ನಾವೆಲ್ಲ ಇಲ್ಲಿಗೆ ಹೇಗೆ ಬಂದ್ವಿ? ಹಲೋ, ನಿನಗೇನಾದ್ರು ಗೊತ್ತಾ? say something. ನೀ ಯಾರು? ಅದೇ ನಾನ್ಯಾರು? ಏನು ಯೋಚನೆ ಮಾಡ್ತಿದ್ಯಾ? ಯಾರು ಅಂತ ನನಗೆ ಗೊತ್ತು. ಹೌದಾ? ಮತ್ತೆ ಹೇಳು. ನೀನು ಯಾರು ಅಂತ ಹೇಳಿದ್ರೆ ಅವನನ್ನು ಕೊಂದ ಹಾಗೆ ನನ್ನೂ ಕೊಂದ್ಬಿಟ್ರೆ? ನಾನು ಕೊಲೆ ಮಾಡಿದ್ನ? ನಾನು ಮಾಡಿದೆ ಅಂತ ಹೇಗೆ ಹೇಳ್ತೀಯಾ? ಇಲ್ಲಿ ನಮ್ಮನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಅದಕ್ಕೆ ಅನುಮಾನ ಬಂತು. ಇದು ಸನ್ಮಾನ ಮಾಡೋ ಜಾಗನೂ ಅಲ್ಲ, ಅವಮಾನ ಮಾಡೋಕ್ಕೆ ಜನಗಳೂ ಇಲ್ಲ. ಅನುಮಾನ ನನ್ನ ಮೇಲೆ ನಿನಗೆ, ನಿನ್ನ ಮೇಲೆ ನನಗೆ ಬರಲೇಬೇಕು. ಈ ಕೊಲೆ ನೀನೇ ಮಾಡಿರ್ಬೋದಲ್ಲ? ನಾನಾ? ನನ್ನ ಕೈ ಕಟ್ ಹಾಕಿದೆ. ನಾನು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಅಂದಮೇಲೆ ನೀನೇ ಕ್ರಿಮಿನಲ್. ನಾನು ಕ್ರಿಮಿನಲ್ಲ? ಡೌಟೇ ಇಲ್ಲ. ದುಡ್ಡುಗೋಸ್ಕರ ನಮ್ಮನ್ನೆಲ್ಲ ಕಿಡ್ನಾಪ್ ಮಾಡಿದ್ಯಾ? ಅವನ ಸೈಡ್ ಅವ್ನು ಬರಲಿಲ್ಲ ಅಂತ ಅವನನ್ನು ಮುಗಿಸ್ಬಿಟ್ಟಿದ್ಯಾ? ಈಗ ನನ್ನ ಸೈಡ್ ಅವ್ನು ಬರಲಿಲ್ಲ ಅಂದ್ರೆ ನನ್ನು ಅಲ್ಲ ಗ್ರೋ. ಏನೋ ದುಡ್ಡು ಬರುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಾ ಇದೆಯಾ? ನೋ, ನಾನು ಕಿಡ್ನಾಪ್ ಮಾಡಿಲ್ಲ. ನಾನು ಕೊಲೆಗಾರ ಅಲ್ಲ. ಯಾಕೆ ಯಾಕೆ ಟೆನ್ಷನ್ ಆಗ್ತೀಯಾ? ನೀವು ಒಳ್ಳೆ ಅಂತಾನೆ. ಬಾ ಬಾ ಕಟ್ವಿಚ್ಚು. ಬಾ ಬಾ. ಬೇಡ, ನಾನಾಗಿದ್ರೆ ಅವನ್ ಕೈ ಬಿಚ್ತಾ ಇರ್ಲಿಲ್ಲ. ಯಾರು? ನನ್ಗೆ ಗೊತ್ತಿಲ್ಲ. ಯಾಕೆ? ನಮ್ಗೆ ಯಾರಿಗೂ ಕಟ್ಟದೆ ಅವನನ್ನು ಮಾತ್ರ ಯಾಕೆ ಕಟ್ಟಿದ್ದಾರೆ? ಇದು ಯೋಚನೆ ಮಾಡೋ ವಿಷಯನೇ ಅಲ್ಲ, ಇದು ಸತ್ಯನ ಒಪ್ಕೊಳ್ಳೋ ವಿಷಯ. ಯಾಕೆ ನಗ್ತಾ ಇದ್ಯಾ? ತಪ್ಪು ಮಾಡಿದವರೆಲ್ಲ ಸತ್ಯದ ಬಗ್ಗೆ ಮಾತಾಡಕ್ ಶುರು ಮಾಡ್ಬಿಟ್ರು. ಅಲ್ಲೋಡು. ಲೈ ಸೋಡಾ ಬುಡ್ಡಿ, ನೀನ್ ಅಮಾಯಕ. ಅದಕ್ಕೆ ಕಟ್ಟು ಬಿಚ್ಚಕ್ ಬಂದೆ. ಅವನು ಕಟ್ಟು ಬಿಚ್ಚಬೇಡ ಅಂತದನ್ನಲ್ಲ. ತಪ್ಪು ಮಾಡಿರೋದು ಅವನೇ. ನಮಗ್ ನಾವ್ಯಾರು ಅಂತಾನೆ ಗೊತ್ತಿಲ್ಲ. ನನ್ ಮೇಲೆ ಅನುಮಾನ ಪಡ್ತೀಯಾ? 5 ನಿಮಿಷಕ್ಕೆ ಮುಂಚೆ ನಿನ್ನ ಮೇಲೆ, ಈಗ ನನ್ನ ಮೇಲೆ. ಅಕಸ್ಮಾತಾಗಿ ಅಲ್ಲಿ ಸತ್ತಿರೋನಿದ್ರೆ ಅವನ ಮೇಲೂ ಅನುಮಾನ ಪಡ್ತೀಯಾ? ನಿಮ್ಮಪ್ಪ ನಾಟಕದ ಮೇಷ್ಟ್ರ ಆಗಿದ್ರ? ಕೊಲೆ ಮಾಡ್ಬಿಟ್ಟು ಏನೂ ಗೊತ್ತಿಲ್ದಿರೋ ಒಂಥರ ಚೆನ್ನಾಗಿ ನಾಟಕ ಆಡ್ತಿದ್ಯಾ. ಶಬಾಷ್. ಏಯ್, ನೀನ್ ಸಾಯಿಸಿರೋನ್ ಮೇಲೆ ನಾನು ಯಾಕೋ ಅನುಮಾನ ಪಡ್ಲಿ?
ಅವನಿನ್ನೂ ಸತ್ತಿಲ್ಲ, ಜೀವಂತವಾಗಿದ್ದಾನೆ. ಎದ್ದೇಳು, ಏಯ್ ಎದ್ದೇಳು, ಏಯ್ ಹೇಳು ಮೇಲೆ ಎದ್ದೇಳೋ, ಗೆಟ್ ಅಪ್ ಮ್ಯಾನ್. ಬಿಡೋ 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 ಬಿಡೋ. ರಕ್ತ ಹೊಸ್ಕೊ ತಗೋ. ಈಸಿ ಈಸಿ. ಏಯ್ ಸೋಡಾ ಬುಡ್ಡಿ, ಈಗ ಗೊತ್ತಾಯ್ತಾ ಈ ಕೆಲಸ ಎಲ್ಲ ಯಾರು ಮಾಡಿರೋದು ಅಂತ? ಹೇಯ್, ಯಾಕೋ ಅವನ ಮೇಲೆ ಜಗಳಕ್ಕೆ ಹೋದೆ? ನಮ್ದು ಕತ್ ಮೇಲೆ ಕೂತ್ಕೊಂಡು ನಮ್ದುಕ್ಕೆ ಹೊಡ್ಬಿಟ್ರೆ ಬಿಟ್ಬಿಡ್ತೀವಿ. ಅಲ್ಲಿ ನೋಡಿ ಎಷ್ಟೊಂದು ಶೇರ್ವಾಗಿ ಹೋಗ್ಬಿಟ್ಟಿದೆ. ನಿನಗೆ ನೀ ಯಾರು ಅಂತ ಗೊತ್ತಾ? ನಮ್ದುಕ್ಕೆ ಅಲ್ಲಿ ನೋಡಿ ಎಷ್ಟೊಂದು ಶೇರ್ವಾಗಿ ಹೋಗ್ತಾ ಇದೆ. ನಮ್ದುಕ್ಕೆ ಹೀರೋ, ಇವರು ನಮ್ದುಕ್ಕೆ ಹೊಡೆದ್ಬಿಟ್ಟಿದ್ದಾರೆ. ಇವ್ರದಕ್ಕೆ ವಿಲನ್ನು. ಹಾ, ಕರೆಕ್ಟಾಗಿ ಹೇಳಿದೆ, ಇವನ್ ವಿಲನ್ನೇ. ಹಾಗಂತ ನಿನ್ನ ಹೀರೋ ಅಂತ ಒಪ್ಕೊಳಕ್ ಆಗಲ್ಲ ಗುರು. ಇದ್ಯಾವುದು ಅಮ್ಮ ತಾಯಿ ಕೇಸು? ಇಲ್ಲಿ ಏನ್ ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಮ್ದಕ್ಕೂ ನನಗೆ ಯಾರ ಮೇಲೂ ನಂಬಿಕೆನೇ ಬರ್ತಾ ಇಲ್ಲ. ಸಾರಿ ಫ್ರೆಂಡ್ಸ್. ಅದಕ್ಕಿಂತ ದೊಡ್ಡ ಕಾಯಿಲೆ ಬೇರೆ ಯಾವುದೂ ಇಲ್ಲ. ಫ್ರೆಂಡ್ಸು ಅಂತೀರಾ, ನಂಬಿಕೆ ಇಲ್ಲ ಅಂತೀರಾ. ನಂಬಿಕೆಗೆ ಇನ್ನೊಂದು ಹೆಸರೇ ಫ್ರೆಂಡ್ಶಿಪ್. ಓಹೋ, ಯಾಮಾರಿಸ್ತಾ ಇದ್ದಾನೆ ಅವನು. ಹಾ, ಇಲ್ಲ, ಆಲ್ಮೋಸ್ಟ್ ಯಾಮಾರಿದೀವಿ. ಇವನ್ ಮಾತು ಕೇಳ್ತಾ ಇದ್ರೆ ಇನ್ನೂ ಜಾಸ್ತಿ ಯಾಮಾರ್ತೀವಿ. ಸೊ ಮೊದಲು ನಾವ್ಯಾರು ಅಂತ ಕಂಡುಹಿಡಿಯೋಣ. ನೀನ್ ಯಾರು ಅನ್ನೋದು ಕಂಡುಹಿಡಿಯೋದು ಬಿಟ್ಟು ನಮ್ಮನ್ನೆಲ್ಲ ಸೇರಿಸಿ ನಾವ್ಯಾರು ಅಂತ ಕಂಡುಹಿಡಿಯೋಣ ತಂದ್ಯಲ್ಲ, ನಾನಿನ್ನ ನಂಬ್ತೀನಿ. ನಮ್ದುಗೆ ಹೀರೋ ಅನ್ಕೊಂಡ್ರೆ ಆದ್ಮಿಗೆ ಹೀರೋ ಅಂತವ್ರಲ್ಲ. ಮೊದಲು ನಾವು ತಪ್ಪಿಸ್ಕೊಳಕ್ಕೆ ದಾರಿ ಹುಡ್ಕೋಣ. ನೀವು ತಪ್ಪಿಸ್ಕೊಳ್ಳೋದಿರ್ಲಿ, ಮೊದಲು ನನ್ನನ್ನು ಕಾಪಾಡಿ. ಗಂಡಸ್ದು ತರ ಕೂಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ. ಕಣ್ಗೆ ತೆಗ್ದಿಲ್ಲ, ಬಾಯಿಗೆ ಬಿಟ್ಟಿಲ್ಲ, ಆದ್ರೂ ಮಾತಿಗೆ ಬರ್ತಾ ಇದೆ. ಅದು ಗಂಡಸ್ದು. ಸಾರ ಇವರೇ ಇನ್ನೊಂದ ಸ್ವಾಮಿ. ಹಲೋ, ಹೀರೋಯಿನ್ ತರ ಇದೀರಿ, ಇಲ್ಲಿ ಬಂದು ಯಾಕೆ ಮಲ್ಕೊಂಡ್ಬಿಟ್ರಿ? ಎದಳಿ ಎದಳಿ ಮೇಡಮ್, ಎದಳಿ. ವಸನ್ ಇದೆ ಮೇಡಮು. ಮೇಡಮ್, ಇಷ್ಟೊಂದು ಟೈಟ್ಗೆ ಆಗ್ಬಿಟ್ರೆ ಹೆಂಗೆ? ನಿಂತ್ಕೊಳ್ಳಿ. ಅಯ್ಯೋ, ಇದು ನೋಡಿ, ನಿಮ್ದು ಎಲ್ಲ ಫುಲ್ಲು ಎಲ್ಲ ಇಲ್ಲಿದೆ. ಅರೆ ಇಸ್ಕಿ, ಅವನಿಗೆ ಯಾರು ಅಂತ ಕೇಳಲೇ ಇಲ್ಲ. ಅವನಿಗೆ ಗೊತ್ತಿರ್ಬೇಕು ಇಲ್ಲ? ಏಯ್, ನೀನು ಮಾತಾಡು. ಏನ್ ಮಾತಾಡ್ಬೇಕು? ನೀನು ಮಾತಾಡು. ಅಲ್ಲ, ನೀವ್ಯಾಕೆ ಅಲ್ಲೇ ಹೋಗಿ ಔಸ್ಕೊಂಡಿದ್ದು? ಅಲ್ಲ, ಅಲ್ಲೂ ಬೈ, ಇವನ್ನೆಲ್ಲರನ್ನೂ ಎನ್ಕ್ವೈರಿ ಮಾಡೋದು ನೋಡ್ತಾ ಇದ್ರೆ ಇವನೇ ಕ್ರಿಮಿನಲ್ ಅನ್ಸುತ್ತೆ. ನೀನ್ ಮಾತಾಡು. ಏನೋ ನಿನ್ ಪ್ರಾಬ್ಲಮ್? ಯಾರು ಅಂತ ಇವನ್ಗಿಂತ ಚೆನ್ನಾಗಿ ಗೊತ್ತಿರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವೆಲ್ಲ ಎದ್ದೊಳೋದಕ್ಕೆ ಮುಂಚೆ ಒಂದು ಫೋನ್ ರಿಂಗ್ ಆಯ್ತು, ಅದನ್ನ ರಿಸೀವ್ ಮಾಡಿದ್ದು ಇವನೇ. ಹೇಳೋ. ಹಾಗಾದ್ರೆ ನಮ್ದುಗೆ ಫಸ್ಟ್ ಹೇಳ್ಬಿಡಿ, ನಮ್ದುಗೆ ಯಾರು ಅಂತ. ನಮ್ಗೆ ನಿಮ್ಗೆ ಫಸ್ಟ್ ದೋಸ್ತಿ ಅಲ್ಲ. ಏನ್ ಹೇಳ್ತಾ ಇದ್ಯಾ? ನೀನ್ ಫ್ರೇಮ್ಗೆ ಬಂದಿದ್ದು ಇವಾಗ್ಲೇ, ನಿಂಗೆ ಹೆಂಗ್ ಗೊತ್ತು? ಅಲ್ಲ, ಮೊದಲು ಕಂಡುಬಿಟ್ಟಿದ್ದು ನಾನು. ಈ ಡಬ್ಬ, ಸಿಲಿಂಡರು, ಬಾಕ್ಸು ಎಲ್ಲ ಮೈ ಮೇಲೆ ಬಿದ್ದಿತ್ತು. ಮಾತಾಡೋದಿರ್ಲಿ, ಉಸಿರಾಡೋಕ್ಕೂ ಆಗ್ತಾ ಇರ್ಲಿಲ್ಲ. ನಮ್ದುಗೆ ಗೊತ್ತಾಗೋಯ್ತು. ನೀವು ಸುಳ್ಳು ಹೇಳ್ಬೇಡಿ. ನಿಮ್ದುಕ್ಕೆ ಪಕ್ಕದಲ್ಲಿ ಲೇಡಿ ಮಲ್ಕೊಂಡಿದ್ರು, ಅದು ಕಂಟಿನ್ಯೂ ಆಗ್ಬಿಡ್ಲಿ ಅಂತ ನೀವು ಹಂಗೆ ಸೈಲೆಂಟ್ ಆಗಿದ್ಬಿಟ್ರಿ ಅಲ್ಲ? ಇಲ್ಲ, ನೀವೆಲ್ಲರೂ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಮಾತಾಡ್ತಾ ಇದ್ರಲ್ಲ, ಅದು ನಾನು ಕೇಳಿಸ್ಕೊಂಡೆ. ನೀವೆಲ್ಲ ನನ್ನ ಬಿಟ್ಟೋಗ್ಬಿಡ್ತಿರೋ ಅಂತ ನನ್ನ ಎನರ್ಜಿನೆಲ್ಲ ಒಟ್ಟಿಗೆ ಹಾಕಿ ಜೋರಾಗಿ ಕೂಕೊಂಡೆ, ಕಾಪಾಡಿ ಅಂತ. ನಾನು ಏನ್ ಮಾತಾಡಿದೆ ಅಂತ ಗೊತ್ತಾ? ನೀನು ಮಾತಾಡಿಲ್ಲ. ನಿಮ್ ಬಾಸು
ನಿಮ್ ಗ್ಯಾಂಗ್ನವರು ಎಲ್ಲ ಏನೋ ಪ್ಲಾನ್ ಮಾಡಿದ್ದಾರೆ. ನಿನಗೇನೋ ಹೇಳಿದ್ದಾರೆ. ಏನು ಹೇಳ್ತಿದ್ಯಾ? ಅಮಾಯಕ ಆಗಿದ್ರೆ ಅಪಾಯ ಇದೆ ಅಂತ ಖಂಡಿತವಾಗ್ಲೂ ಯಾರೇ ಫೋನ್ ಮಾಡಿದ್ರು ನೀನು ಹೇಳ್ತಾ ಇದ್ದೆ. ಕರೆಕ್ಟ್. ಆದ್ರೆ ನೀನ್ ಹೇಳಿಲ್ಲ ಅಲ್ವಾ? ಅಯ್ಯೋ, ಅದು ನನಗೆ ಮುಂಚೆಯಿಂದಾನೆ ಡೌಟ್ ಇತ್ತು. ನೀವು ಎದ್ದಾಗ ಏನ್ ಕೇಳಿದ್ರಿ? ನಿಮಗ್ ನೀವ್ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಹಂಗೆ ನನಗೂ ಏನೂ ಗೊತ್ತಿರ್ಲಿಲ್ಲ. ಅವ್ರು ಕೇಳಿದ ಪ್ರಶ್ನೆಗಳು ನನ್ಗೆ ಅರ್ಥನೇ ಆಗ್ಲಿಲ್ಲ. ಇವರು ಯಾಕೆ ನಗ್ತಾ ಇರೋದು? ನಿಮ್ ನಂಬಿಕೆ ಬರ್ತಿಲ್ಲ? ತಗೋ ಈ ಸ್ಲಿಪ್ ನೋಡು. ಅವ್ರು ಕೇಳಿದ ಪ್ರಶ್ನೆಗಳಿಗೆ ಅವರೇ ಯಾರು ಮಾತಾಡ್ತಿಲ್ಲ ಅನ್ನೋ ಉತ್ತರ ಕೊಟ್ಕೊಂಡು ಲೈನ್ ಕಟ್ ಮಾಡ್ಬಿಟ್ರು. ಏನೋ ಲೈಟು ಯಾವ್ದೋ ಕಾರ್ ಬನ್ನಿ ನೋಡೋಣ. ಮೇಲೆ ಹೆಂಗತ್ತದ? ಹೇಯ್, ನಾನು ಕೆಮಿಕಲ್ ರೂಮಲ್ಲಿ ಎಣ್ಣೆ ನೋಡಿದೆ. ಯಾರಪ್ಪ ಅದು? ಯಾರೋ ಹುಡುಗಿ. ಫೋನ್ ಕಾಲ್ ಒಳಗೆ ಇರಬೇಕು. ನಾನು ನೋಡ್ತೀನಿ. ಗ್ಲಾಸ್ ಹೊಡೆದಾಕೋ, ವಾಯ್ಸ್ ಆಚೆ ಹೋಗುತ್ತೆ. ಹಲೋ, ಇದು ಅನ್ಬ್ರೇಕಬಲ್ ಗ್ಲಾಸ್ ಅನ್ಸುತ್ತೆ, ಹೊಡೆದೋಗ್ತಾ ಇಲ್ಲ. ಹಲೋ ಹಲೋ, ಹೇಳಮ್ಮ, ಫ್ಯಾಕ್ಟ್ರಿಲಿ ಇದ್ದಾರಾ? ಇಲ್ಲಪ್ಪ, ನಂಗೆ ತುಂಬಾ ಭಯ ಆಗ್ತಿದೆ. ಅವ್ರಿಗೇನು ಆಗಲ್ಲ ತಾನೆ? ಏನು ಆಗಲ್ಲಮ್ಮ, ಸುಮ್ನೆ ಭಯ ಬೀಳ್ಬೇಡ. ಅಪ್ಪ ಪ್ಲೀಸ್ ಅಪ್ಪ, ಹೇಗಾದ್ರೂ ಮಾಡಿ ಅವ್ರನ್ನ ಹುಡುಕೊಡಿ. ನೀನ್ ಅಳ್ಬೇಡಮ್ಮ. ಅಲ್ಲಿಂದ ಹೊರಟು ಬೇಗ ಪೊಲೀಸ್ ಸ್ಟೇಷನ್ಗೆ ಬಾ. ಆಯ್ತು, ನಾನು ಅಲ್ಲಿಗೆ ಬರ್ತೀನಿ. ಅವ್ರು ಹೋಗ್ತಿದ್ದಾರೆ. ಹಲೋ ಹಲೋ ಮೇಡಮ್, ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಮೇಡಮ್, ಹೋಗ್ಬೇಡಿ ಪ್ಲೀಸ್. ಮೇಡಮ್ ಹೋಗ್ಬೇಡಿ, ದಯವಿಟ್ಟು ನಿಂತ್ಕೊಳ್ಳಿ. ಹಲೋ ಹೋಗ್ಬೇಡಿ ಪ್ಲೀಸ್. ಪ್ಲೀಸ್ ಕಮ್ ಬ್ಯಾಕ್ ಮೇಡಮ್. ಮೇಡಮ್ ಮೇಡಮ್. ಆ ಹುಡುಗಿ ನೋಡಕ್ಕೆ ಬೆಳ್ಳಕ್ಕೆ ಚೆನ್ನಾಗೇ ಇದ್ದಾರಾ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಚಾಲೆಂಜು ಬೇಕು, ಗೆಲ್ಲಲೇಬೇಕು, ಆಗಲೇ ತಾನೇ ಘನತೆ. ಆಗ ಕಷ್ಟವಾಗಲಿ ನಷ್ಟವಾಗಲಿ, ಗೆಲುವಿಗೆ ಗುರಿ ಇಡಲು ತೀರನೆದುರು ಇವನು, ಶೂರನು ಆಗುವನು. ಛಲದಲ್ಲಿ ಕೋಶದಲ್ಲಿ ಸತ್ವವೇ ಅವನು ಆಗುವನು. ಚಾಲೆಂಜು ಬೇಕು, ಗೆಲ್ಲಲೇಬೇಕು, ಆಗಲೇ ತಾನೇ ಘನತೆ. ಆಗ ಕಷ್ಟವಾಗಲಿ ನಷ್ಟವಾಗಲಿ, ಗೆಲುವಿಗೆ ಗುರಿ ಇಡಲು. ಕಾರ್ ನಂಬರ್ KA042761. ಹಾಂ, ಈ ಕಾರ್ ಎಲ್ಲೇ ಸಿಕ್ಕರೂ ಬ್ಲಾಕ್ ಮಾಡ್ರಿ. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಕಮಲಾ ಫಾದರ್. ಕೂತು. ಥ್ಯಾಂಕ್ ಯು. ನಿಮ್ಮ ಹಸ್ಬೆಂಡ್ಗೆ ಯಾರಾದರೂ ವೈರಿಗಳು ಇದ್ರಾ ಅಥವಾ ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿತ್ ಎನಿಬಡಿ? ನೋ ಸರ್, ಅವ್ರಿಗೆ ಯಾವತ್ತೂ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸ ಇಲ್ಲ. ಓಕೆ, ಯಾವಾಗ ಯಾರ ಹತ್ರ ಹೋಗ್ತಾರೆ ಅನ್ನೋದೇನಾದ್ರೂ ಗೊತ್ತಾ? ಸರ್, ನಂಗೊತ್ತಿರೋ ಹಾಗೆ ಫ್ಯಾಕ್ಟ್ರಿಯಿಂದ ನೇರ ಮನೆಗೆ ಬರ್ತಾ ಇದ್ರು. ಬೇರೆ ಎಲ್ಲಾದ್ರೂ ಹೋಗೋದಾದ್ರೆ ನನಗೆ ಯಾವಾಗ್ಲೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ರು. ತುಂಬಾ ಹೊತ್ತಿಂದ ಅವ್ರ ಮೊಬೈಲ್ ಟ್ರೈ ಮಾಡ್ತಾ ಇದ್ದೀನಿ ಸರ್, ಅವ್ರು ಆನ್ಸರೇ ಮಾಡ್ತಾ ಇಲ್ಲ. ಸರ್, ನಂಗೆ ತುಂಬಾ ಭಯ ಆಯ್ತು. ಅದಕ್ಕೆ ಫ್ಯಾಕ್ಟ್ರಿ ಲ್ಯಾಂಡ್ ಲೈನ್ ಕಾಲ್ ಮಾಡಿ ನೋಡ್ದೆ. ಯಾರೋ ಫೋನ್ ಎತ್ತಿದ್ರು ಸರ್, ಆದ್ರೆ ಮಾತಾಡ್ಲಿಲ್ಲ. ಒಂದ್ಸಲಿ ನೋಡೋಣ ಅಂತ ನಾನೇ ಫ್ಯಾಕ್ಟ್ರಿ ಹತ್ರ ಹೋದೆ, ಬಟ್ ಇಟ್ ವಾಸ್ ಲಾಕ್ಡ್. ಸರ್, ನನಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ.
ಸರ್ ನನಗೆ ಯಾಕೋ ಡೌಟ್ ಬರ್ತಾ ಇದೆ ಸರ್, ಒಳಗಡೆ ಯಾರೋ ಇದ್ದಾರೆ ಅನ್ನಿಸ್ತಾ ಇದೆ. ಮೇಡಮ್, ನಾವು ಪೊಲೀಸ್ ಆಫೀಸರ್ಸ್, ಮ್ಯಾಜಿಷಿಯನ್ಸ್ ಅಲ್ಲ. ಏನು ಇನ್ಫಾರ್ಮೇಶನ್ ಇರುತ್ತೋ ಅದನ್ನ ಇಟ್ಕೊಂಡೇ ಇನ್ವೆಸ್ಟಿಗೇಷನ್ ಮಾಡೋದು. ಇಲ್ಲಿವರೆಗೂ ಅದು ಸಾಕು ಅಂತ ಅಂದ್ಕೊಂಡಿದ್ವಿ. ಆದ್ರೆ ಮೇಡಮ್ನವ್ರೆ ಏನೋ ಸಂದೇಹ ಬಂದಿದೆ, ಫ್ಯಾಕ್ಟ್ರಿ ಒಳಗಡೆ ಯಾರೋ ಇದ್ದಾರೆ ಅನ್ಕೊಂಡ್ಮೇಲೆ ಕ್ಲಿಯರ್ ಮಾಡಲೇಬೇಕು. ಬನ್ನಿ ಫ್ಯಾಕ್ಟ್ರಿಗೆ ಹೋಗಿ ನೋಡೋಣ. ಓಕೆ ಸರಿ ಸರ್. ಹುಷಾರು. ಶೂಟ್ ಮಾಡ್ಬಿಡ್ತಾರೆ. ಹುಚ್ಚಿಡ್ದಿದ್ಯಾ? ಅದು ರಿಯಲ್ದು ಗನ್ನಲ್ಲ, ರಿಯಲ್ದು. ಅದನ್ನೇ ಅದನ್ನೇ ಏಯ್, ಗಲ್ಲಿಲಿ ಗೋಲಿ ಆಡೋ ರೇಂಜ್ಗೆ ಅದ್ರೊಳಗೆ ಗೋಲಿನೆಲ್ಲ ನಿಕಾಲ್ ಮಾಡ್ತೀಯಲ್ಲ, ಈ ವಿದ್ಯೆ ತಮಗೆ ಹೇಗೆ ಗೊತ್ತೋ? ಈಸ್ ರೈಟ್. ಮನುಷ್ಯ ಗೊತ್ತಿರೋ ಕೆಲ್ಸನ ಕಾನ್ಫಿಡೆಂಟ್ ಆಗಿ ಮಾಡ್ತಾನೆ, ಗೊತ್ತಿಲ್ದಿರೋ ಕೆಲ್ಸನ ಕನ್ಫ್ಯೂಸ್ ಆಗಿ ಮಾಡ್ತಾನೆ. ನೀನ್ ಗನ್ ಪಳಗಿಸಿದ್ದು ಕಾನ್ಫಿಡೆಂಟ್ ಆಗಿ. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಇಲ್ಲ, ಅನುಮಾನ ಪಡೋ ಹಾಗೆ ನೀನ್ ಮಾಡ್ದೆ. ನಾನು ಈ ಕೆಲಸ ಮಾಡಿದ್ರೆ ನಾನು ಯಾಕೆ ಒಳಗಿರ್ತಾ ಇದ್ದೆ? ನಾನ್ ಕೆಟ್ಟವನಾಗಿದ್ರೆ ಗನ್ ತಗೊಂಡು ನಿಮ್ಮನ್ನೆಲ್ಲ ಶೂಟ್ ಮಾಡ್ತಾ ಇದ್ದೆ. ಅದನ್ ಬಿಟ್ಟು ಆ ಗನ್ನ ಡಿಸ್ಮ್ಯಾಂಟ್ಲ್ ಮಾಡಿದ್ದೀನಿ. ಇದರಿಂದಾನೇ ನಾನು ನಿಮ್ಮಲ್ಲಿ ಒಬ್ಬ ಅಂತ ಗೊತ್ತಾಗಲ್ವಾ? ಅಪರಾಧಿ ತಪ್ಪು ಮಾಡಿದಾಗ ಏನಾದ್ರೂ ಒಂದು ಸುಳು ಬಿಟ್ಟೆ ಹೋಗ್ತಾನೆ. ಅದೇ ಆ ಗನ್ನು. ಇಲ್ಲ, ಇದು ನಮ್ಮನ್ ಬಿಟ್ಟು ಬೇರೆ ಇನ್ಯಾರೋ ಮಾಡಿದ ಕೆಲಸ. ಇಲ್ಲಿ ನಿರಪರಾಧಿಗಳು 5 ಜನ ಇರ್ಬೇಕಾದ್ರೆ ಅಪರಾಧಿಗಳಿಗೆ ಎಷ್ಟು ಜನ ಇರ್ಬೋದು? ನಾವೆಲ್ಲರೂ ಹೊಡೆದಾಡಿದ್ದಕ್ಕೆ ನಮ್ದು ಯಾರದ್ದು ತಪ್ಪಿಲ್ಲ ಅಂತ ಗೊತ್ತಾಯ್ತು. ನಾವೆಲ್ಲರೂ ಸೇರ್ಕೊಂಡು ಹುಡುಕಾಡಿದ್ರೆ ತಪ್ಪು ಯಾರದ್ದು ಅಂತ ಗೊತ್ತಾಗುತ್ತೆ. ಹೌದ್ರಪ್ಪ, ನೀವೆಲ್ಲ ನಿರಪರಾಧಿಗಳು, ನಾನು ಒಬ್ಬನೇ ಅಪರಾಧಿ. ನಿಮ್ಮನ್ನೆಲ್ಲ ಫ್ಯಾಕ್ಟ್ರಿ ಒಳಗೆ ಹಾಕಿ ನಾನು ಫ್ಯಾಕ್ಟ್ರಿ ಆಚೆ ಹೋಗಿ ಲಾಕ್ ಮಾಡಿ ಬಂದು ಚೇರಲ್ಲಿ ಕೂತ್ಕೊಂಡು ನನ್ನ ಕೈನ ನಾನೇ ಕಟ್ಕೊಂಬಿಟ್ಟೆ. ನೀವೆಲ್ಲ ಬುದ್ಧಿವಂತರು ಅಲ್ವಾ? ಬುದ್ಧಿವಂತರು ಅವನ್ ಕೈ ಬಿಚ್ಚಬೇಡಿ. ಪಾಪ ಮಾಡಿರೋರ್ನ ನೋಡಿದ್ರೇನೆ ಅಯ್ಯೋ ಪಾಪ ಅನ್ನೋ ನನ್ನ ಮನಸ್ಸು ಇವನನ್ನ ನಂಬೋಕ್ ಹೋಗ್ತಾ ಇಲ್ಲ. ರಾಮಾಯಣ ಮಹಾಭಾರತ ಆಗಿದ್ದು ಒಂದು ಹೆಣ್ಣಿಂದ ಅಂತ ಕೇಳಿದ್ದೆ ಕಡೆ, ಇವತ್ತು ನೋಡ್ದೆ. ನನಗೀಗ ಏನು ಅನ್ನಿಸ್ತಾ ಇದೆ ಗೊತ್ತಾ? ಯಾವ್ದಾರ ಒಂದು ರಾಡ್ ತಗೊಂಡು ನಿನ್ ತಲೆ ಹೊಡೆದ ರಕ್ತ ಚಿಮ್ಮಿಸ್ಬೇಕು ಅನ್ನಿಸ್ತದೆ. ನಿನ್ನ ಒಳಗಡೆ ಒಂದು ಮೃಗ ಇದೆ ಅಂತ ತೋರಿಸ್ಬಿಟ್ಟಿಯಲ್ಲ.
ಹಾವು ಅನ್ಕೊಂಡ್ಬಿಟ್ಟೆ ಕಾಲ್ಗೆ ಏನೇನೋ ಸಿಗ್ತಾ ಇದೆ. ಏನು ಸಿಗ್ತಾವಲ್ಲ ಬಾ. ಅರೆ ಭಾಯ್, ಯಾರಿಗಾದ್ರೂ ಏನಾದ್ರೂ ಸಿಕ್ಬಿಡ್ತು. ನಮ್ದಕ್ಕೆ ಏನು ಸಿಕ್ಕಿದೆ ನೋಡಿ, ಬನ್ನಿ ಎಲ್ಲ ಬನ್ನಿ. ಏನ್ ಸಿಕ್ತು? ಅರೆ ಇಸ್ಕಿ ಕಣ್ಗೆ ಕಾಣಿಸ್ತಾ ಇಲ್ಲ. FM. ಈಗ ಹುಡುಗಿರ್ಗೆ ಬೇಗ ಸಿಗೋದು, ಹುಡುಗರಿಗೆ ಲೇಟಾಗೆ ಸಿಗೋದು ಏನು ಹೇಳು? ಏನು? ಮರ್ಯಾದೆ. ಕರ್ಮ, ವೇಸ್ಟು. ಅವರು ಹೋದ್ರೆ ಏನಂತೆ, ನಮ್ದಕ್ಕೆ ಹೊಸ ಫ್ರೆಂಡು ಸಿಕ್ಕಿದೆ ಖುಷು. FM. ಆ ಸೌಂಡು ಬಾ, ಸೌಂಡು. ಏನು ಹೇಳಿದ್ರು ಅಣ್ಣವರು ಈಗ? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳೆ ಹೋಗ್ತಾ ಇಲ್ಲ. ಅಣ್ಣವರು ಹೇಳಿದ್ದು ಕರೆಕ್ಟು. ಕರೆಕ್ಟು. ನಾವು ಹೋರಾಡ್ಬೇಕು ಅಂದ್ರೆ ಏನಾದ್ರೂ ಹುಡುಕ್ಬೇಕು. ಬಯಸಿದ್ದಲ್ಲ ಸಿಗ್ಲಿಲ್ಲ ಅಂದ್ಮೇಲೆ ನಾವು ಯಾಕೆ ಹುಡುಕ್ಬೇಕು? ನಮ್ದಕ್ಕೆ ಏನು ಹುಡುಕೋದಿಲ್ಲ, ನಮ್ದಕ್ಕೆ ಇಲ್ಲ ಸೆಟ್ಲು. ನಮ್ದಕ್ಕೆ ಹೊಸ ಫ್ರೆಂಡ್ ಜೊತೆ ನಮ್ದಕ್ಕೆ ರೊಮ್ಯಾನ್ಸ್ ಮಾಡ್ತೀವಿ. ನಿಮ್ದಕ್ಕೆ ಇಲ್ಲಿ ಕೂತ್ಕೊಳ್ಳಿ. ಆ ಸಿಲಿಂಡರ್ ಎತ್ಕೊಡು ನನಗೆ. ಏನಾಯ್ತು? ನಿಮ್ದಕ್ಕೆ ರೆಸ್ಟ್ ತಗೊಳ್ಳಿ ಫ್ರೆಂಡ್, ನಮ್ದಕ್ಕೆ ಬರ್ತೀವಿ. ಏನಾಯ್ತು? ಈ ಗ್ಯಾಸು ಮನುಷ್ಯರ ಕಡೆ ಎಕ್ಸ್ಪ್ಲೋಡ್ ಆದರೆ ತಲೆನೋವು, ತಲೆ ಸುತ್ತು, ಕಣ್ಣಿರಿಟೇಷನ್ನು, ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗುತ್ತೆ. ಇದನ್ನು ಜಾಸ್ತಿ ಸೇವಿಸಿದ್ರೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಪೆಂಟೇನ್ ಗ್ಯಾಸ್. ಗೈಸ್, we are suffering from short-term memory loss. ಎಲ್ಲ ಇದರಿಂದಾನೇ ಆಗಿದ್ದು. ಏನ್ ಭೈ, ನಿಮ್ದಕ್ಕೆ ಆಯಮ್ಮನ್ ಶಾಲೆಗೆ ಹೋಗ್ತಾರೆ ಏನು? ಅದೇ ಭೈ, ಇದು ಹಿಂಗಿಂಗೆ ಎಲ್ಲ ಮಾಡಲ್ಲ. ಅದು ವ್ಯಾಯಾಮ ಶಾಲೆನೋ? ನಿನ್ ಮೂಗಲ್ ರಕ್ತ ಬರ್ತಾ ಇದೆ. ಏನ್ ಹೇಳ್ತೀರಾ ನೀವು? ಹೀರೋದು ಮೂಗಲ್ಲಿ ರಕ್ತ ಬರ್ತದೆ, ನೀವ್ ಒಳ್ಳೆ. ನಿಜವಾಗ್ಲೂ ನಮ್ದು ಮೂಗಲ್ಲಿ ಶೇರ್ವ ಬರ್ತಾ ಇದೆ ನೋಡಿ. ಅವ್ನ್ ಮೂಗಲ್ ಬರ್ತಿರೋ ರಕ್ತ ನಿಲ್ಲಿಸಲಿಲ್ಲ ಅಂದ್ರೆ ಅವ್ನ್ ಜೀವಂತವಾಗಿ ಉಳಿಯಲ್ಲ. ಹೆಂಗ್ ನಿಲ್ಸೋದು? ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಎಲ್ಲೋ ಒಂದ್ ಕಡೆ ಫಸ್ಟ್ ಏಡ್ ಬಾಕ್ಸ್ ಇರುತ್ತೆ. ಹೋಗಿ ಹುಡುಕಿ, ಹೋಗಿ ಬೇಗ. ಆ ಕಡೆ ಹುಡ್ಕೋ. ಹೇಯ್, ಮಲಗ್ಸೋಣ, ಮೊದಲು ಮಲಗ್ಸೋಣ. ತಲೆ ಎತ್ತು ಬೇಗ. ಸಿಕ್ತು. ಈಗ ನಾನು ಹೇಳ್ದಾಗೆಲ್ಲ ಮಾಡಿ. ಕಾಟನ್ ತೊಗೊಂಡು ಫಸ್ಟ್ ಅದನ್ನೆಲ್ಲ ಬ್ಲೀಡಿಂಗ್ ಕ್ಲೀನ್ ಮಾಡಿ. ಕಾಟನ್ ಕೊಡು ಬೇಗ. ಹಾಗೆ ಇಟ್ಕೋ, ಒತ್ತು ಹಿಡ್ಕೋ. Yes, come on. Breathe in, breathe out. Come on. ಹಾ, ತಲೆ ಎತ್ತು. Yes. Okay. ಕಾಟನ್ ತೆಗಿ. ಹಾ, ತೆಗಿ. ಸರಿಯಾಗಿ ಒತ್ತು ಹಿಡ್ಕೋ. ರಕ್ತ ಬರ್ತಾ ಇಲ್ಲ ಭಾಯ್. ಥ್ಯಾಂಕ್ಸು ಭಾಯ್, ಥ್ಯಾಂಕ್ಸು. ಡಾಕ್ಟ್ರ, ಫಾರ್ಮಸಿಸ್ಟ, ಯಾರು ನೀನು? ಯಾರಿಗೆ ಗೊತ್ತು.
ನಾನು ವಾರ್ಡ್ ಬಾಯ್ ಆಗಿರ್ಬೋದು, ಲೆಕ್ಚರರೇ ಆಗಿರ್ಬೋದು, ನನ್ನ ದೋಸ್ತಲ್ಲ. ನನ್ನ ದುಶ್ಮನೆ ಕಷ್ಟದಲ್ಲಿದ್ದರೂ ದುನಿಯಾನೇ ಮಾರ್ಬಿಡ್ತೀನಿ ನಾನು. ನನ್ನ ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡೋದು ನಾನು. ಹೌ ಆರ್ ಯು ಫೀಲಿಂಗ್ ನೌ? ಹಾ, ಎಲ್ಲ ಓಕೆ. ಆದ್ರೆ ಬೇಜಾನ್ ಹೊಟ್ಟೆಗೆ ಹಸಿತಾ ಇದೆ. ಒಂದು ಬಿರಿಯಾನಿ 2 ಲೆಗ್ ಪೀಸ್ಗೆ ಕೊಟ್ಬಿಟ್ರೆ ಇನ್ನೂ ಬೆಟರ್ ಆಗೇ ಇರ್ತೀನಿ. ತಂಗ್ಳನ್ನಕ್ಕೆ ಗತಿ ಇಲ್ಲ, ಇವನಿಗೆ ಬಿರಿಯಾನಿ ಬೇಕಂತೆ. ನೋಡು, ಐ ಆಮ್ ಸಾರಿ, ನಿನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಒಬ್ಬ ಮನುಷ್ಯ ತಾನೇ ಕಷ್ಟದಲ್ಲಿದ್ದು ಇನ್ನೊಬ್ಬರ ಜೀವ ಬಗ್ಗೆ ಯೋಚನೆ ಮಾಡ್ತಾನೆ ಅಂದ್ರೆ ಅವನು ಕೆಟ್ಟೋನಾಗಕ್ ಸಾಧ್ಯ ಇಲ್ಲ. ಸ್ವತಂತ್ರ ಅಂದ್ರೆ ಏನು ಅಂತ ಈಗ ಗೊತ್ತಾಗ್ತದೆ. ಏಯ್, ಎಲ್ಲರೂ ಓಡ್ ಬನ್ನಿ, ಇನ್ನೊಂದು ಗಾಡಿ ಬರ್ತಾ ಇದೆ, ಬೇಗ ಬನ್ನಿ. ಯಾರು ಬಂದಿದ್ದಾರೆ? ಯಾರು? ಯಾರಪ್ಪ ಅದು? ಯಾರು ಬಂದಿದ್ದಾರೆ? ಒಂದು ಪೊಲೀಸ್ ಕಾರ್ನಲ್ಲಿ ಒಂದು ಹುಡುಗಿ ಬಂದಿದ್ದಾರೆ. ಜೊತೆಲೊಬ್ರು ವಯಸ್ಸಾದವ್ರು ಬಂದಿದ್ದಾರೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಹಲೋ, ದಯವಿಟ್ಟು ಈ ಕಡೆ ನೋಡಿ. ಹಲೋ, ಫ್ಯಾಕ್ಟ್ರಿನ ನೋಡಿದ್ರೆ ಕ್ಲೋಸ್ ಆಗಿರೋ ತರ ಇದೆ. ಅಂದ್ರೆ ನಿಮ್ ಅರ್ಥ? ಅಂದ್ರೆ ಫ್ಯಾಕ್ಟ್ರಿ ಅಟ್ಮಾಸ್ಫಿಯರ್ ನೋಡ್ತಿದ್ರೆ ಒಳಗಡೆ ಏನು ನಡೆದಿಲ್ಲ ಅನ್ನೋ ತರ ಕಾಣ್ತಿದೆ. ಒಂದ್ ವೇಳೆ ನಡೆದಿದ್ರು ಹೋದ್ಮೇಲೆ ನಡೆದಿರ್ಬೇಕಷ್ಟೆ. ಎನಿಹೌ, ನಿಮ್ಮ ಸಮಾಧಾನಕ್ಕೋಸ್ಕರ ಒಳಗಡೆ ಒಂದ್ಸಲ ಹೋಗಿ ನೋಡ್ತೀನಿ. ಫ್ಯಾಕ್ಟ್ರಿ ಕೀ ಇದೆಯಾ? ಇಲ್ಲ, ಅದು ರೆಗ್ಯುಲರ್ ಆಗಿ ವಾಚ್ಮನ್ ಹತ್ರನೇ ಇರುತ್ತೆ. ಓಕೆ, ವಿತ್ ಯುವರ್ ಪರ್ಮಿಷನ್ ಲಾಕ್ನ ಬ್ರೇಕ್ ಮಾಡಿ ನೋಡ್ಲಾ? ಮಾಡಿ. ಥ್ಯಾಂಕ್ ಯು. ಹರೀಶ್, ಏಯ್, ಅವಳು ನಮ್ಗೆ ಫೋನ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಬೇಗ ಹೋಗಿ ಫೋನ್ ಎತ್ಕೊಳ್ಳಿ. ಹೋಗಬೇಕಾ? ನಡಿ ನಡಿ. ಮೇಡಮ್, ಹೆಲ್ಪ್! ಮೇಡಮ್. ಸರ್, ಹಲೋ ಹಲೋ, ಹೇಳಿ ಸರ್. ಗುಡ್ ನ್ಯೂಸ್, ನಿಮ್ಮ ಹಸ್ಬೆಂಡ್ ಕಾರು ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಬನ್ನಿ ಹೋಗಿ ನೋಡೋಣ. ಬಾ ಮಗಳು, ಹೋಗೋಣ. ಏನಾಯ್ತು? ನಾನು ಫೋನ್ ಎತ್ತೋ ಅಷ್ಟರಲ್ಲಿ ಲೈನೇ ಕಟ್ಟಾಯ್ತು. ಅಯ್ಯೋ, ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. ಯಾಕೆ ಬರ್ತಾರೆ, ಯಾಕೆ ಹೋಗ್ತಾರೆ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗಪ್ಪ ನಾವು? ಭೈ, ನಮ್ದುಕ್ಕೆ ಆರಡಿ ಹಿಂಗೆ ಹೊಡೆದು ನಮ್ದುಕ್ಕೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ಗೆ ಇಲ್ಲ, ಅವ್ರದ್ದು ರೋಡ್ದು ಒಳಗಡೆ ಬೈಪಾಸ್ಗೆ ಮಾಡಿರ್ಲಿಲ್ಲ. ಹಂಗೆ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬಿಡೋಣ. ಏಯ್, ಸುಮ್ಮನೆ ಇರೋ. ಈ ಕಮಲ, ಸ್ವಾಮಿ, ವಾಚ್ಮ್ಯಾನ್ ಇವರೆಲ್ಲ ಯಾರು? ಹೇ, ಐಡಿಯಾ. ನಮಗೆ ಮಾತ್ರ ಫೋನ್ ಬರ್ತಾ? ನಾವು ಫೋನ್ ಮಾಡಬಾರ್ದಾ? ಹೌದಲ್ವಾ? ಈಸ್ ರೈಟ್. ಬನ್ನಿ ಮತ್ತೆ ನಡ್ರಿ. ನೋಡ್ತಿದ್ರೆ ಏನೋ ನಡೆದಿದೆ ಅನ್ಸುತ್ತೆ.
ಗಾಬರಿ ಆಗ್ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಅಪ್ಪ, ಕಾರ್ ಇಲ್ಲಿದೆ, ಆದ್ರೆ ಅವರೆಲ್ಲೂ ಕಾಣ್ತಾ ಇಲ್ಲ ಅಪ್ಪ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಪಡ್ಬೇಡಮ್ಮ, ಹುಡುಕ್ತಾ ಇದ್ದಾರಲ್ಲ, ನೋಡೋಣ. ಸೆವೆನ್ 30ಗೆ ಅವರು ಕಾರ್ಗೆ ಪೆಟ್ರೋಲ್ ಹಾಕ್ಸಿದ್ದಾರೆ. ಅದೇ ಹೇಗೆ ಹೇಳ್ತೀರಾ? ಕಾರ್ಗೆ ಪೆಟ್ರೋಲ್ ಹಾಕ್ಸಿರೋದು ಕ್ಯಾಶ್ ಕೊಟ್ಟಲ್ಲ, ಕ್ರೆಡಿಟ್ ಕಾರ್ಡಿಂದ. ಆದರೆ ಸ್ಲಿಪ್ ಇಲ್ಲಿದೆ. ಯಾರಿಗೆ ಕ್ರೆಡಿಟ್ ಕಾರ್ಡ್ ಸ್ವಂತ ಇರುತ್ತೋ ಅವ್ರು ಮಾತ್ರ ಹಾಕ್ಸೋದಕ್ಕೆ ಸಾಧ್ಯ. ಅಂದಮೇಲೆ ಕನ್ಫರ್ಮ್ ನಿಮ್ಮ ಮಳೆಯಾನೇ ಹಾಕ್ಸಿರೋದು. ಕಾರ್ಗೆ ಪೆಟ್ರೋಲ್ ಹಾಕ್ಸಿದ್ಮೇಲೆ ಗಾಡಿ ಓಡಿರೋದು 6 ಕಿಲೋಮೀಟರ್ ಅಷ್ಟೇ. ನಿಮ್ಮ ಯಜಮಾನ್ರು ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಮೀಟರ್ನ 0 ಮಾಡಿಟ್ಟಿದ್ದಾರೆ. ಅಂದಮೇಲೆ ಪೆಟ್ರೋಲ್ ಬಂಕಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ 10 to 15 ಮಿನಿಟ್ಸ್, ಐ ಮೀನ್ 7:45 to 8 o'clock. ಅಲ್ಲಿಂದ ಅವ್ರು ಇಲ್ಲಿಗೆ ರೀಚ್ ಆಗಿದ್ದಾರೆ. ರೀಚ್ ಆಗಿ ಗಾಡಿಲೇ ಕೀ ಬಿಟ್ಟಿರೋದು, ಡೋರ್ ಓಪನ್ ಆಗಿರೋದನ್ನ ನೋಡಿದ್ರೆ ಐ ಥಿಂಕ್ ಈಸ್ ಕಿಡ್ನಾಪ್ಡ್. ಏನ್ ಮಾತಾಡ್ತಾ ಇದ್ದೀರಾ ನೀವು? ಎಸ್, 100% ಈಸ್ ಕಿಡ್ನಾಪ್ಡ್. ಅಳ್ಬೇಡ ಮಗಳೇ. ಆದ್ರೆ ಯಾರಿಗಾದ್ರೂ ಫೋನ್ ಮಾಡಿ ಹೆಲ್ಪ್ ಕೇಳಿದ್ರೆ ಅವ್ರಿಗೆ ನಾವ್ಯಾರು ಅಂತ ಗೊತ್ತಿರ್ಬೇಕಲ್ಲ. ಆದ್ರೂ ಒಂದ್ಸಲ ಟ್ರೈ ಮಾಡಿದ್ರೆ ತಪ್ಪೇನಿಲ್ವಲ್ಲ? ಅಲ್ಲ ಭೈ, ಸುಮ್ಮನೆ ಹೊದ್ಬಿಟ್ರೆ ಹೋಗ್ಬಿಡ್ತದ? ನಂಬರ್ಗೆ ಬೇಕು ಅಲ್ಲ? ಅಯ್ಯೋ, ಇರೋದೇ 10 ನಂಬರಪ್ಪ ಟೋಟಲ್ ಆಗಿ. ಯಾವ್ದಾದ್ರು ನಂಬರ್ ಓದ್ತು. ಕರೆಕ್ಟ್. ಅಲ್ಲ ಬೈ, ಮೇಲ್ಗಡೆಯಿಂದ ಓದ್ಲಿ ಇಲ್ಲ ಕೆಳಗಡೆಯಿಂದ ಓದ್ಲಿ? ನಮ್ಮ ಲೈಫೇ ಉಲ್ಟಾ ಪಲ್ಟಾ ಆಗಿದೆ. ಕೆಳಗಡೆಯಿಂದನೇ ಓದ್ತು. ಕನೆಕ್ಟ್ ಆಗ್ತಿದ್ಯಾ? ಇರು ಭೈ, ಹೋಗ್ತಾ ಇದೆ. ಹಲೋ ಹಲೋ, ಹೇಗಿದ್ದೀರಾ? ನಮ್ದುಗೆ ಸೂಪರ್. ಚೆನ್ನಾಗಿದ್ದೀರಾ? ನಿಮ್ದುಗೆ ಆಶೀರ್ವಾದ. ನಾನ್ ಯಾರು ಅಂತ ಗೊತ್ತಾಯ್ತಾ? ನಮ್ದು ತಾಯ್ದು ಮೇಲೆ ಆಣೆ ನನಗೆ ಗೊತ್ತಿಲ್ಲ. ಯಾಕೆ ಇಷ್ಟು ದಿನ ಫೋನ್ ಮಾಡ್ಲಿಲ್ಲ? ನಿಮ್ದುಕ್ಕೆ ನಂಬರ್ಗೆ ಸಿಕ್ಕಿದ್ದು ಹೀಗೆ ಅಲ್ಲ? ನಮ್ಮನ್ನೆಲ್ಲ ಮರ್ತೇ ಬಿಡ್ತೀರಾ? ಇಲ್ಲಿ ಇರುವಾಗ ಮಾತ್ರ ನಾವ್ ಯಾರು ಅಂತ ಗೊತ್ತಾಗುತ್ತೆ. ಅದು ನಮ್ದುಕ್ಕೆ ಸ್ವಲ್ಪ ಬ್ಯುಸಿ ಆಗಿದ್ವಿ ಅಲ್ಲ. ಏಯ್, ಕೊಡೋ ಇಲ್ಲಿ ಫೋನ, ಕೊಡೋ ಇಲ್ಲಿ. ಏಯ್, ಹಲೋ ಮೇಡಮ್, ಯಾರೋ ನೀನು? ನೀವು ನಮ್ಗೆ ಡೇಗೆ ಫ್ರೆಂಡು ಇಲ್ಲ ನೈಟ್ಗೆ ಫ್ರೆಂಡು? ಹಲೋ ಮೇಡಮ್, ನೀವು ನಮ್ಗೆ ಡೇಗೆ ಫ್ರೆಂಡು ಇಲ್ಲ ನೈಟ್ಗೆ ಫ್ರೆಂಡು? ಹೇಳಿ, ಯಾಕೆ ಮಾತಾಡ್ತಾ ಇಲ್ಲ ನೀವು? ಎಲ್ಲ ನನ್ ಮಗನೇ, ನೀನ್ ಏನ್ ಕೆಲಸ ಮಾಡ್ತೀಯ ಅನ್ನೋದು ನನಗೆ ಗೊತ್ತಾಗೋಯ್ತು ಕಣೋ. ನನ್ನ ಮಗನೇ ನಿನ್ನ. ಅಲ್ಲ, ಯಾರದು? ಓ, ಅಪ್ಪಂದು ಕೈಗೆ ಕೊಟ್ಬಿಟ್ಟಿದ್ದು ಫೋನು. ಸರ್, ನಿಮ್ದು ಸ್ವೀಟ್ಗೆ ಡಾಕ್ಟರ್ಗೆ ಕೈಗೆ ಕೊಡಿ ಫೋನು. ಅಯ್ಯೋ ನನ್ನ ಮಗನೇ, ಅದು ನನ್ನ ಕಾಲರ್ ಟ್ಯೂನ್ ಕಣಯ್ಯ. ಕಾಲರ್ ಟ್ಯೂನಾ? ಸರ್ 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 ಸರ್, ನಮ್ದುಕ್ಕೆ ತುಂಬಾ ಕಷ್ಟದಲ್ಲಿ ಇದೆ, ನಿಮ್ದುಕ್ಕೆ ಹೆಲ್ಪ್ಗೆ ಬೇಕು. ಅಯ್ಯೋ, ನೀನೇ ಬಂದು ನನಗೆ ಹೆಲ್ಪ್ ಮಾಡಯ್ಯ. 1-2 ಲಕ್ಷ ರೂಪಾಯಿ ತಂದು ಕೊಟ್ಟು ನನ್ನ ಬಿಡಿಸ್ಕೊಂಡು ಹೋಗಯ್ಯ. ನಾಳೆ ಬಂದು ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ ಕಣಯ್ಯ. ನಿಮ್ದುಕ್ಕೆ ಹೆಲ್ಪ್ಗೆ ಬೇಡ, ಮಡ್ಗಿ ಫೋನು. ಏನಾಯ್ತು? ನಮ್ದುಕ್ಕೆ 2 ಲಕ್ಷ ಅವ್ರಿಗೆ ಕೊಟ್ರೆ ಅವರು ನಮ್ದುಕ್ಕೆ ಹೆಲ್ಪ್ ಮಾಡ್ತಾರಂತೆ. ಏಯ್, ತೆಗೆದು ಬಿಸಾಕಾಶದ್ನ. ಆಯ್ತು ಬೈ. ಇವ್ರಿಗೆ ಯಾರಿಗೆ ನಿಮ್ಮನ್ನ ನೋಡಿದ್ರೆ ಇಷ್ಟ ಇಲ್ಲ, ನೀವು ಇಲ್ಲೇ ಇದ್ಬಿಡಿ, ಓಕೆ? ಆದ್ರೆ ನೀವು ಬೇಜಾರು ಮಾಡ್ಕೋಬೇಡಿ, ನಮ್ಗೆ ನಿಮ್ಗೆ ಫ್ರೆಂಡ್ಸು. ಜಗತ್ತಿನ ಯಾವುದೇ ಮಾಹಿತಿಗಾಗಿ 88888888 ಜಸ್ಟ್ ಡಯಲ್ಗೆ ಡಯಲ್ ಮಾಡಿ. ನಂಬರ್ಗೆ ಫೋನ್ ಮಾಡಿ. ಹಲೋ, ಜಸ್ಟ್ ಡಯಲ್. ಹಲೋ, ಜಸ್ಟ್ ಡಯಲ್. ಯುವರ್ ಗುಡ್ ನೇಮ್ ಪ್ಲೀಸ್. ಹಲೋ, ಅದೇ ಬೇಕಾಗಿರೋದು. ನಾವ್ಯಾರು ಅಂತ ಹೇಳ್ತೀರಾ? ಆರ್ ಯು ಜೋಕಿಂಗ್ ಸರ್? ಇಲ್ಲ ಮೇಡಮ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾವು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಯಾರ ಹತ್ರ ಅದನ್ನ ಹೇಳ್ಕೊಂಡ್ರೆ ಪರಿಹಾರ ಸಿಗ್ಬೋದು ಅಂತಾದ್ರೂ ಹೇಳ್ತೀರಾ? ಸರ್, ನಿಜವಾಗ್ಲೂ ನೀವು ಕಷ್ಟದಲ್ಲಿದ್ರೆ ಪೊಲೀಸ್ ಕಾಲ್ ಮಾಡಿ ಸರ್. ಮೇಡಮ್, ನಂಬರ್ 100. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್.
ಏನು ಪೊಲೀಸ್ ನಂಬರ್ ಸಿಕ್ಕಿದೆ, ಮಾಡು. ನಮಸ್ಕಾರ, ಪೊಲೀಸ್ ಕಂಟ್ರೋಲ್. ಯಾಕೆ ಬೈ ವೈರ್ ಕಿತ್ತಿದ್ದು? ಪೊಲೀಸಿಗೆ ಫೋನ್ ಮಾಡಕ್ ಮುಂಚೆ ನನ್ನ ಜೊತೆಲಿ ಬನ್ನಿ. ಕಮಾನ್. ಯಾವನ CID. He is a police officer. Somebody shot him. ಶೂಟ್ ಮಾಡಿದವನು ನಮ್ಮಲ್ಲೇ ಇರ್ಬೋದಾ? ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ. ಉಸಿರಾಡ್ತಾ ಇದ್ದಾನ? ವಾಟ್ ಗೈಸ್, ಹಿ ಸ್ಟಿಲ್ ಅಲೈವ್ ಬಟ್ ಪಲ್ಸ್ ತೀರಾ ಫೀಬಲ್ ಆಗಿದೆ. ಈಸ್ ಗೋಯಿಂಗ್ ಡೌನ್. ಬೇಗ ಫಸ್ಟ್ ಏಡ್ ಬಾಕ್ಸ್ ತಗೊಂಬನ್ನಿ. ಕಮ್ ಆನ್ ಗೋ. ಬೇಗ ಸರ್ 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 ಟೆನ್ಷನ್ ಮಾಡ್ಕೊಬಿಡಿ, ನಿಮ್ಗೇನೂ ಆಗಲ್ಲ. ಹಾ ನೋಡಿ ನೋಡಿ, ಹೇಳಿ 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 ಸರ್. ಸರ್ ಕಮ್ ಆನ್ ಗೆಟ್ ಅಪ್ ಸರ್. ಸರ್ ಸರ್ ಗೆಟ್ ಅಪ್ ಸರ್. ಸರ್ ಪ್ಲೀಸ್ ಟೆಲ್ ಅಸ್ ಯಾರು ನಿಮ್ಮ ಶೂಟ್ ಮಾಡಿದ್ರು ಸರ್? ಸರ್ ಹೇಳಿ. 3 ಜನಕ್ಕೆ ತಪ್ಪಿಸ್ಕೊಳ್ಳಿ. ಹೇಳಿ ಹೇಳಿ ಏನಾಯ್ತು? ಹೇಳಿ ಸರ್. ಏನಾಗುತ್ತೆ ಸರ್? ಸರ್ ಹೇಳಿ ಸರ್. ಸರ್ ಮುಂದೆ ಹೇಳಿ ಸರ್. 3 ಜನಕ್ಕೆ ಏನು ಆಪತ್ತ? ಆಪತ್ತ ಯಾರಿಗೆ? ಕಮಾನ್ ಸರ್. ಯಾರಿಂದ ಪಾಯ? ಹೇಳಿ ಸರ್. ತಪ್ಪಿಸ್ಕೊಳ್ಳಿ. ಹೇಳಿ ಸರ್. ಹೇಳಿ ಸರ್. ಆ 3 ಜನ ಸರ್ ಹೇಳಿ ಹೇಳಿ ಸರ್. ಯಾರಿಗೆ ಗೊತ್ತು? ಬೇಗ ಮಾತಾಡಿ ಮಾತಾಡಿ. ಸರ್ ಮಾತಾಡಿ. Oh my God, he's dead. Oh God. ನಾವ್ಯಾರು ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ನಮ್ಮಲ್ಲಿ 3 ಜನಕ್ಕೆ ಅಪಾಯ ಇದೆ. ಈಗ ಆ 3 ಜನ ಯಾರು ಅಂತ ಯೋಚನೆ ಮಾಡಬೇಕು. ನಮ್ಮಲ್ಲಿರೋ 3 ಜನಕ್ಕೆ ಏನಾಪತ್ತು? ಹಾ, ನಮ್ದಕ್ಕೆ ಎಲ್ಲ ಹೋಗಿ ಆ ಇನ್ಸ್ಪೆಕ್ಟರ್ಗೆ ಎಬ್ಸ್ಬಿಟ್ಟು ಆ 3 ಜನ ಯಾರು ಅಂತ ಕೇಳ್ಬಿಡೋಣ. ಅದಕ್ಕೆ ಪರ್ಮನೆಂಟ್ ಆಗಿ ಮಲ್ಬಿಟ್ರು. ಇಲ್ಲ, ಇಲ್ಲಿರೋ 3 ಜನಕ್ಕೆ ಅಪಾಯ ಇದೆ ಅಂತ ಹೇಳಿ ಅವ್ನು ಸತ್ತೋದ. ಮಿಕ್ಕ 3 ಜನಕ್ಕೆ ಯಾಕಿಲ್ಲ ಅಂದ್ರೆ
ಈ 3 ಜನಕ್ಕೂ ಹೊರಗಿರೋ ಕ್ರಿಮಿನಲ್ಗೂ ಕನೆಕ್ಷನ್ ಇದೆ ಅಂತ. ನಿನ್ ಜೀವನದಲ್ಲಿ ನೀನ್ ಯಾರ ಹತ್ರನೂ ನಮ್ಗೆ ಉಳಿಸ್ಕೊಂಡಿಲ್ವಾ? ಯಾವುದ್ರ ಬಗ್ಗೆನೂ ನಂಬಿಕೆ ಇಲ್ದಿರೋ ಒಂಥರ ಮಾತಾಡ್ತಾನೆ. ಹೊರಗಡೆಯಿಂದ ಯಾರೇ ಬಂದ್ರೂ ಅವ್ರು ನಮ್ಮ ಶತ್ರುಗಳು. ಅವರಿಂದ ನಮ್ಗೆ ಯಾವ ಅಪಾಯನೂ ಆಗಬಾರ್ದು. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ? ಫಸ್ಟ್ ಟೈಮ್ ಬಾಲಾಜಿ ನನ್ನನ್ನು ಅವ್ರ ಫ್ರೆಂಡ್ಸ್ ಎಲ್ಲರೂ ಡ್ರಿಂಕ್ಸ್ ಮಾಡೋ ಜಾಗಕ್ಕೆ ಕರ್ಕೊಂಡೋಗಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ. ಇವರು ಗ್ಲೋತ್ ಅಂತ ನಮ್ಮ ಡಿಪಾರ್ಟ್ಮೆಂಟ್. ಓ, ಕೇಳಿದ್ದೆ, ನೋಡಿರ್ಲಿಲ್ಲ. ಭಾಷಾ, ಶಕ್ತಿ, ಕಿಶೋರ್. ಹಲೋ. ಹಾಯ್. ಹಾಯ್. ನನ್ನ ಪರಿಚಯ ಮಾಡಿಕೊಡೋಲ್ವಾ? ಮಾಡಿಕೊಡ್ಲಿಲ್ಲ ಅಂದ್ರೂ ಆಗಲೇಬೇಕು. ಯಾಕಂದ್ರೆ ಈ ಜಾಗದಲ್ಲಿ ನೀವು ಏನು ಕೇಳಿದ್ರು ಅದನ್ನು ತಂದ್ಕೊಡೋ ನಾನೇ. ಸರ್ವಂ ಸೂರಿಮಯಂ. ಏನ್ ತಗೋತೀರಾ? ಯೂನಿಫಾರ್ಮ್ ಅಲ್ಲಿ ಇದ್ದಾಗ ನಾನು ಕುಡಿಯಲ್ಲ. ಯೂನಿಫಾರ್ಮ್ ಬಿಚ್ಚಿಟ್ಟು ಕುಡೀರಿ ಸರ್, ಅದ್ರಲ್ಲೇನಿದೆ. ನೀವೆಲ್ಲ ದಿವಸ ಕುಡಿತೀರಾ? ಎಕ್ಸ್ಕ್ಯೂಸ್ ಮೀ, ದಿನ ಕುಡಿಬೇಕು ಅಂತ ಕುಡಿಯೋದಿಲ್ಲ ಅಂದ್ರೆ? ಅಲ್ಲ, ಬಾರ್ದು ಹೆಂಡತಿ ಮಕ್ಕಳು ರೋಡ್ಗೆ ಬರಬಾರ್ದು ಇಲ್ಲ, ಅದಕ್ಕೆ ಕುಡಿತಾರೆ. ಸರ್, ನಮಗೆಲ್ಲ ಗುರು ಇವನೇ. ವಯಸ್ಸಲ್ಲಿ ದೊಡ್ಡವನಾದ್ರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲದೆ ನಮ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಏನಪ್ಪ? ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ನೀವೆಲ್ಲ 100 ವರ್ಷ ಚೆನ್ನಾಗಿರ್ಬೇಕು. ಶಕ್ತಿ, ಶಕ್ತಿ, ಮಾತಾಡೋ. ಆಮೇಲೆ ಮಾತಾಡೋಣ. ಏನಂತ ಅಂತ ಆಮೇಲೆ ಹೇಳ್ತೀನಿ ಕಣ. ನನ್ನಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ರೆ ಹೇಳಿ, ನಾನಿನ್ ಹೊರಡ್ತೀನಿ. ಸರ್ ನೀವು ಅದು ಅವನು ಅದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, 10 ಲಕ್ಷ ಬೇಕು ಅಂತಿದ್ದಾನೆ. ಸದ್ಯ ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಅಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಬಿಡಿ. ಸರಿ ಬಿಡಪ್ಪ, ಏನೋ ಮಾಡ್ತೀನಿ ಅಂತ ಏನೇನೋ ಮಾಡಿರೋ ಇಷ್ಟನೇ ಜಾಸ್ತಿ ಇರೋದು ನಿಂದು. ಕುಡಿತಾ ಇದೆಯಾ? ತೆಪ್ಪು ಕುಡಿ. ಅಲ್ಲ, ನೀವೆಲ್ಲ ಅವನ ಫ್ರೆಂಡ್ಸು, ಅವನೇನೋ ಮಾಡ್ತೀನಿ ಅಂತಿದ್ದಾನೆ, ನೀವೆಲ್ಲ ಸಪೋರ್ಟ್ ಮಾಡೋಕ್ಕಾಗಲ್ಲ ಸರ್. ಅವನಿಗೆ ಏನು ಮಾಡಿಲ್ಲ ಕೇಳಿ. ನಾವೆಲ್ಲ ದುಡ್ಡು ಹಾಕಿ ಅವನಿಗೊಂದು ಕ್ಲಬ್ ಮಾಡಿಕೊಟ್ವಿ. ಕ್ಲಬ್ನೇ ಅಡ ಇಟ್ಬಿಟ್ಟು ಹಾಳು ಮಾಡ್ಬಿಟ್ಟ. ಕೇಳಿಸ್ಕೊಳ್ಳಿ, ನಾನೇನೋ ಡಬಲ್ ಮಾಡೋಣ ಅಂತ ಹೋಗಿದ್ನಪ್ಪ, ಅದು ಮುಳುಗೋಗುತ್ತೆ ಅಂತ ನನಗೇನು ಗೊತ್ತಿತ್ತು. ಗ್ರಾಚಾರ ಅಲ್ಲ, ಅದನ್ನ ನೀವು ಬ್ಯಾಕ್ ಡೋರ್ ಇಂದ ತಂದ್ಕೊಂಡಿದ್ದು ಅಲ್ಲ ಭೈ. ಆ ಕ್ಲಬ್ ಇಂದ ಇವ್ರು ಕಲ್ತಿರೋದಿದೆ ಬೇಜಾನು. ಇವತ್ಗೂ ಈ ಸ್ಪೀಡ್ ಆಡೋದ್ರಲ್ಲಿ ಇವರು ಕಿಂಗು, ಆದ್ರೆ ಲೈಫ್ಗೆ ಡಿಸಿಷನ್ ತಗೊಳ್ಳೋದ್ರಲ್ಲಿ ಭಾಷಾ. ಇವನ್ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಬಂದ್ಬಿಡ್ತಾರೆ ಇವರು ನಮ್ಗೆ ಹೇಳಕ್ಕೆ. ಇವನ್ಗೆ ಸ್ಟೇಟಸ್ ರೇಂಜು ಏನು ಮೇಂಟೈನ್ ಮಾಡಕ್ ಬರೋದೇ ಇಲ್ಲ. ಆಡಕ್ ಬರೋರ್ ಜೊತೆನೆ ಕೂತ್ಕೊಂಡು ಆಡಿದಾನೆ. ಏನಾದ್ರೂ ಹೇಳಕ್ ಹೋದ್ರೆ ಬೇಜಾರ್ ಮಾಡ್ಕೋತಾನೆ. ಏನೋ ಹೇಳಿದ್ರಲ್ಲ ನೀವು, ಏನದು? ಸ್ಟೇಟಸ್ ಮೇಂಟೆನೆನ್ಸ್. ಹೌದು ಸರ್, ನಮಗೆಲ್ಲ ಬರಲ್ಲ ಸ್ಟೇಟಸ್ ಮೇಂಟೆನೆನ್ಸ್ ಎಲ್ಲ ಬರಲ್ಲ. ನೀವು ದೊಡ್ಡ ಪೊಲೀಸ್ ಆಫೀಸರ್, ನಿಮಗಿದೆ ಸ್ಟೇಟಸ್ಸು. ಇವನಿಗಿದೆ ವಿಶ್ವನಾಥ್ ಅವ್ರ ಒಳಿಯ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಳಿಯ, ಇವನಿಗಿದೆ ಸ್ಟೇಟಸ್ ಮೇಂಟೆನೆನ್ಸು. ನಮಗೆಲ್ಲ ಇಲ್ಲ ಸರ್, ಅಂಥ ಯೋಗ್ಯತೆನೇ ಇಲ್ಲ ನಮಗೆ. ಆಯ್ತಪ್ಪ, ಇಲ್ಲಿ ಕೆಳಗಡೆ ಕೂತ್ಕೋತೀನಿ ನಾನು. ನಿಮ್ ಜೊತೆ ಎಲ್ಲ ಈಕ್ವಲ್ ಆಗಿ ಕೂತ್ಕೊಳ್ಳೋಕ್ಕಾಗತ್ತೆ? ಬೇಡಪ್ಪ, ಇಲ್ಲೇ ಕೂತ್ಕೋತೀನಿ ನಾನು. ಕೆಳಗಡೆ ಕೂತ್ಕೋತೀನಿ ನಾನು. ನಾನು ಹೇಳ್ತೀನಿ ಕೇಳೋ, ಮೇಲ್ ಬಂದು ಕೂತ್ಕೋ. ಇಲ್ಲೇ ಮೇಲ್ ಬಂದು ಕೂತ್ಕೋ. ನೋಡ್ ಸೂರಿ, ನಾವೆಲ್ಲ ಸೇರ್ಕೊಂಡು ನಿನಗೆ ಹೆಲ್ಪ್ ಮಾಡ್ತೀವಿ. ನಿನ್ನ ಹೆಸರಲ್ಲಿ 10 ಲಕ್ಷ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಮಾಡ್ತೀವಿ. ಬರೋ ಇಂಟ್ರೆಸ್ಟ್ ದುಡ್ಡಲ್ಲಿ ನಿನ್ ಜೀವನ ನಡೆಸು. ಸೂರಿ, ಸಣ್ಣ ಪುಟ್ಟ ಖರ್ಚಿಗೆಲ್ಲ ನಾವು ಇದೀವಲ್ಲ, ಯಾಕೋ ಯೋಚನೆ ಮಾಡ್ತೀಯಾ? ಬಿಡೋ. ನೀವೆಲ್ಲ ಯಾಕೆ ಹಿಂಗ್ ಮಾತಾಡ್ತೀರಾ ಅಂತ ಗೊತ್ತು ಕಣ ನನ್ಗೆ. ನಾಳೆ ದಿವಸ ನಾನು ಬಿಸ್ನೆಸ್ ಮಾಡ್ಬಿಟ್ಟು ನಿಮ್ಗಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ರೆ ನಿಮ್ಗೆ ಎಣ್ಣೆ ತಂದ್ಕೊಡೋಕೆ ಯಾವನೂ ಇರಲ್ವಲ್ಲಪ್ಪ. ಯಾರು ಸಪ್ಲೈ ಮಾಡ್ತಾರೆ ನಿಮ್ಗೆ? ನಾನ್ ನಿಮಗೆ ಬಾಟ್ಲು ತಂದ್ಕೊಡ್ಬೇಕು, ಅದ್ರಲ್ಲಿ ಒಂದು 90 ನಾನು ಕುಡಿಬೇಕು. ಆಮೇಲೆ ನೀವು ಕುಡಿದ್ ಬಿಟ್ಟಿದ್ರಲ್ಲಿ 2 ಪೆಗ್ ಹಾಕೊಂಡು ಮನೆಗೆ ಹೋಗ್ಬೇಕು ನಾನು. ಅಲ್ಲ ಸೂರಿ, ಇಷ್ಟೇ ಆಗೋಗಿದಿಲ್ಲ ನನ್ನ ಜೀವನ.
ತರ್ಸೋ ಬಾಟ್ಲು ಇವನ್ ಕೈಲಿ, ತರ್ಸೋ ಇವನ್ ಕೈಲಿ. ಯಾಕೇಳು ಇವನ್ಗೆ ಯೋಗ್ಯತೆ ಇದೆ, ಇವನ್ ಕೈಲಿ ತರ್ಸು, ಇವನ್ ಕೈಲಿ. ಯಾರು ಇವನು? ವಿಶ್ವನಾಥ್ ಅಳಿಯ, ಇವನ್ ಕೈಲಿ ತರ್ಸು. ಯಾರು ತರಲ್ಲ, ಅದಕ್ಕೆಲ್ಲ ನಾನೇ ಬೇಕು. ನಮಗೆ ಯೋಗ್ಯತೆ ಇಲ್ಲಪ್ಪ. ನಮ್ಮಪ್ಪ ಹೇಳ್ತಾ ಇದ್ರಲ್ಲಿ ಮನುಷ್ಯನಿಗೆ ಯೋಗ್ಯತೆ ಇದ್ರೆ ಯೋಗ ಬರುತ್ತೆ ಅಂತ. ಅದೃಷ್ಟ ಯಾವನಿಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇರ್ಲಿ, ನಮ್ಮ ಹಣೆ ಮೇಲೆ ಬರಿತಾನಂತೆ ಜಾತಕನ. ಅದು ಬರೆಯೋಕಾಗ್ದಲ್ಲ ಇದ್ರೆ ಮೇಲೆ ಬರೀತಾನೆ ಅಂತ. ನನಗೂ ಒಂದ್ ದಿವಸ ಬರ್ತಲ್ಲ, ಬರ್ತೀನೋ, ಪಾರ್ಟಿ ಕೊಡ್ತೀನಿ. ಏನ ತಿಳ್ಕೊಂಡಿದೀರ ಸೂರಿನ? ಸ್ನಾನ ಮಾಡಿಸ್ತೀನಿ ನಿಮ್ಗೆ. ಅವ್ರು ಹೋಗ್ತಿದ್ದಾರೆ, ನೀವೆಲ್ಲ ಸಮಾಧಾನ ಮಾಡೋದು ಬೇಡವಾ? ಎಣ್ಣೆ ಜಾಸ್ತಿ ಆಗಿದೆ. ಬೆಳಗ್ಗೆ ಇಳಿದ ತಕ್ಷಣ ಸಿಗರೇಟ್ ಕಾಸಿಲ್ದಾಗ ಫೋನ್ ಮಾಡ್ತಾನೆ. ಏನೂ ಆಗಲ್ಲ ಬಿಡಿ. ನಮ್ಮ ಕೆಲ್ಸಕ್ಕೆ ಬೇಕಾಗಿರೋ ತರ ವ್ಯಕ್ತಿನ ಹುಡುಕ್ತಿರ್ಬೇಕಾದ್ರೆ ಸೂರ್ಯನೇ ಅದಕ್ಕೆ ಕರೆಕ್ಟ್ ಅನ್ನಿಸ್ತು. ತಕ್ಷಣ ನಮ್ಮ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತೀವಿ. ಹಲೋ ಹಲೋ ಫ್ರೆಂಡ್, ಚೆನ್ನಾಗಿದ್ದೀರಾ? ಹಲೋ ಶಕ್ತಿ, ಬೇರೆ ನಂಬರಿಂದ ಫೋನ್ ಮಾಡಿ ನಾನು ಯಾಮಾರಿಸೋದಕ್ಕೆ ಟ್ರೈ ಮಾಡ್ತಾ ಇದೆಯಲ್ವಾ? ಏನು ಹೇಳ್ತಿದ್ದೀರಾ? ನನ್ನ ಹತ್ರ ಸಿಗರೇಟ್ ಸೇದೋಕ್ಕೂ ಕಾಸಿಲ್ಲ ಅಂತ ನಿನಗೆ ಗೊತ್ತಾಯ್ತಲ್ವಾ? ಅದಕ್ಕೆ ಬೇರೆ ನಂಬರಿಂದ ಫೋನ್ ಮಾಡಿ ನನ್ನನ್ನು ಯಾಮಾರಿಸೋದಕ್ಕೆ ಟ್ರೈ ಮಾಡ್ತಾ ಇದೆಯಾ? ಸರಿ, ಈಗ ಆಚೆ ಕಡೆ ತುಂಬ ಬಿಸಿಲಿದೆ, ನಾನೇ ಬಂದ್ಬಿಡ್ತೀನಿ. ಒಂದು ಆಟೋ ಮಾಡ್ಕೊಂಡು ಒಂದು 200 ರೂಪಾಯಿ ಕೊಟ್ಬಿಡು. ಸಂಜೆ ತನಕ ಹೆಂಗೋ ಕಷ್ಟಪಟ್ಕೊಂಡು ಕಾಲ ಹಾಕ್ತೀನಿ, ಆಯ್ತಾ? ಶಕ್ತಿ ಅಲ್ಲ, ಹೊಸ ಫ್ರೆಂಡ್. ಫ್ರೆಂಡಾ? ದುಡ್ಡು ಕೊಟ್ಟಿದ್ದೀರಾ ಸರ್ ನೀವು ನನಗೆ? ಇಲ್ಲ ಅಲ್ವಾ? ಇಲ್ಲ, ಯಾಕೆ? ಹಂಗಾರ ತಮಾಷೆಗೂ ನಾವು ಆ ಸ್ಥಾನ ಯಾರಿಗೂ ಕೊಡಲ್ಲ ಬಿಡಿ. ದುಡ್ಡು ಕೊಟ್ರೇನೆ ಫ್ರೆಂಡಾ? ಹ್ಞೂ ಸರ್, ನಮಗೆ ದುಡ್ಡು ಕೊಟ್ರೆ ಫ್ರೆಂಡು, ದುಡ್ಡು ಕೊಟ್ಟು ಕೇಳೋದಲ್ಲ ಇದ್ರೆ ಬೆಸ್ಟ್ ಫ್ರೆಂಡು. ಅದಕ್ಕೆ ಫೋನ್ ಮಾಡಿರೋದು. ಎಷ್ಟು ಬೇಕು? ಸರಿ, ಹಂಗಾರೆ ನನಗೆ ಯಾಕೆ ಸಾಲ ಕೊಡ್ಬೇಕು ಅಂತಿದ್ದೀರಾ? ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡಬೇಕು. ಓ, ಕರೆಕ್ಟ್. ಜಗತ್ತಲ್ಲಿರೋ ಕಷ್ಟ ಎಲ್ಲ ಬಂದು ನನ್ನ ಹೆಗಲ ಮೇಲೆ ಕೂತಿದೆ ಅಲ್ವಾ? ಅದಕ್ಕೆ ನನಗೆ ಹೆಲ್ಪ್ ಮಾಡಬೇಕು ಅಂತ. ಸರ್ ಪ್ಲೀಸ್ ಸರ್, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಸರ್. ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದೀನಿ ಸರ್ ನಾನು. ಎಷ್ಟು ದುಡ್ಡು ಬೇಕು ಕೇಳಿ. ಸರ್, ನೀವೇನೋ ತಮಾಷೆ ಕೇಳ್ತಾ ಇದ್ದೀರಾ ಅಂತ ನಾನು ತಮಾಷೆಗೆ ಒಂದು ಅಮೌಂಟ್ ಹೇಳ್ತೀನಿ. ಅದೇನಾದ್ರು ವರ್ಕೌಟ್ ಆದರೆ ನೀವು ಖಂಡಿತ ಹೆಲ್ಪ್ ಮಾಡ್ಬೇಕು ಸರ್. ಪ್ಲೀಸ್ ಸರ್, ಸೀರಿಯಸ್ ಆಗಿ ಹೆಲ್ಪ್ ಮಾಡ್ಬೇಕು ನನಗೆ. ಒಂದು 5, 7, ಒಂದು 10,000 ಹಾಕಿ ಸರ್. ಸರಿ, ನಿಮ್ಮ ಅಕೌಂಟ್ ನಂಬರ್ ಹೇಳಿ. ಅಕೌಂಟ್ ದುಡ್ಡು ಕೊಟ್ರೆ ಯಾರಿಗೆ ನಂಬಿಕೆ ಬರೋಲ್ಲ ಸರ್. ನಂಬಿಕೆ ಬಂತು ಸರ್. ಆದರೆ ಸರ್, ನೀವು ನನ್ನ ಫ್ರೆಂಡು, ಬೆಸ್ಟ್ ಫ್ರೆಂಡು. ಮತ್ತೆ ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ. ಓಹ್, ಥ್ಯಾಂಕ್ ಯು. ಹಾಗಾದ್ರೆ ನೀವು ನನ್ನ ಬೆಸ್ಟ್ ಫ್ರೆಂಡೇ. ಖುಷಿಯಾಗಿದ್ದೀರಲ್ವಾ? ಫುಲ್ ತೊಂದರೆ ಇಲ್ವಲ್ಲ ಸರ್? ನೀವು ಕೊಟ್ಟಿರೋ 10,000ಕ್ಕೆ ಒಂದು 10 ಥರ ಕಮಿಟ್ಮೆಂಟ್ ಇದೆ. ಅದಕ್ಕೆಲ್ಲ ಕೊಟ್ಟು ಮಿಕ್ಕರೆ ಒಂದು 500 ರೂಪಾಯಿ ಮಿಗುತ್ತೆ. ಸಂಜೆ ಎಣ್ಣೆ ಹೊಡಿಬೋದು ಸರ್, ಅಷ್ಟೇ. ಹಾಗಾದ್ರೆ ಒಂದು 2 ಲಕ್ಷ ನಿಮ್ಮ ಅಕೌಂಟ್ ಹಾಕಿದ್ರೆ ಹ್ಯಾಪಿ ಆಗಿರ್ತೀರಾ? ಖಂಡಿತ ಸರ್. ನೀವು ಬರೀ ಫ್ರೆಂಡ್ ಅಲ್ಲ ಸರ್, ಗ್ರೇಟ್ ಫ್ರೆಂಡ್ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ನಾಗರಬಾವಿ 2nd ಕ್ರಾಸ್ ಜಿಂಗಲ್ ಬೆಲ್ ಅನ್ನೋ ABCD ಅಲ್ಲಿಗೆ ನೀನು ಹೋಗು. ಈಗ ನಿನ್ನ ಕೆಲಸ ಅಲ್ಲಿರೋ ಮಕ್ಕಳನ್ನ ಆಡಿಸ. ಇದು ಯಾವ ದೊಡ್ಡ ವಿಷಯ ಸರ್.
ಹಲೋ ಫ್ರೆಂಡ್. ಫ್ರೆಂಡ್ ಸೂಪರ್ ಕಣಯ್ಯ, ಕೊನೆಗೆ ಆ ಮಕ್ಕಳನ್ನ ಅಳಿಸ್ಬಿಟ್ಟಿಯಲ್ಲ. ನಿನ್ನ ಅಕೌಂಟ್ಗೆ ಆಲ್ರೆಡಿ 2 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಇನ್ನೊಂದು 5 ಲಕ್ಷ ರೂಪಾಯಿ ಕೆಲಸ ಕೊಡ್ತೀನಿ, ಮಾಡ್ತೀಯಾ? ಅದೇನು ಅಂತ ಹೇಳಿ ಫ್ರೆಂಡ್, ತಕ್ಷಣ ಮಾಡ್ಬಿಡ್ತೀನಿ. ನೀನಿರೋ ಜಾಗ ನಾಗರಬಾವಿ, ಅಲ್ಲಿಂದ ಬನಶಂಕರಿ BDA ಕಾಂಪ್ಲೆಕ್ಸ್ಗೆ 11 ಕಿಲೋಮೀಟರ್. ಏನು ಕೆಲಸ ಅಂತ ಹೇಳ್ತೀನಿ. ಅದೇ ದೊಡ್ಡ ವಿಷಯ. ಒಂದು ಆಟೋನ ಟ್ಯಾಕ್ಸಿನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಈಗಲೇ 20 ನಿಮಿಷದಲ್ಲಿ ಅಲ್ಲಿರ್ತೀನಿ. ನೋ, ಫಸ್ಟ್ ಕಂಡೀಷನು ಕಾರು ಟ್ಯಾಕ್ಸಿ ಯಾವುದೇ ಥರ ವೆಹಿಕಲ್ನ ಯೂಸ್ ಮಾಡಬಾರ್ದು. ಬರ್ತಾ ದಾರಿಲಿ ನೀರು ಕುಡಿಬಾರ್ದು. ಅಷ್ಟೇ ಯಾಕೆ, ಮುಂಚೆನೂ ಉಯ್ಯಕ್ಕೆ ನಿಂತ್ಕೋಬಾರ್ದು, ಓಡ್ಕೊಂಡೇ ಬರಬೇಕು. ಯಾಕೆ ಸರ್ ಹಿಂಗೆಲ್ಲ ಮಾಡಿದ್ರಿ ಅಂತ ನನಗೆ ಯಾವತ್ತೂ ಕೇಳಬಾರ್ದು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹಾಂ ಫ್ರೆಂಡ್. ಗುಡ್ ಟೈಮಿಂಗ್ ಫ್ರೆಂಡ್. ಹಾಂ, ತುಂಬ ಸುಸ್ತಾಗ್ತಾ ಇದೆ. ಇನ್ನೊಂದು ನಿಮಿಷ ನೀರು ಕುಡಿದಲ್ಲ ಇದ್ರೆ ಸತ್ತೇ ಹೋಗ್ತೀನಿ. ಸರಿ, ನೀನು ಎಲ್ಲಿ ನಿಂತಿದ್ಯೋ ನಿನ್ನ ಎದುರುಗಡೆ ನೋಡು. ಅಲ್ಲೊಂದು ಕರ್ನಾಟಕ ಫ್ಲಾಗ್ ಕಾಣ್ತಿದ್ಯಾ? ಅಲ್ಲೇ ಕೆಳಗಡೆ ಎಳ್ನೀರ್ ಅಂಗಡಿನೂ ಕಾಣಿಸ್ತಿರ್ಬೇಕಲ್ಲ? ಇದೆ ಇದೆ ಇದೆ. ಅಲ್ಲೇ ಒಬ್ಬ ತಾತ ಇದ್ದಾನೆ. ಇದ್ದಾನೆ. ಅವನ ಹತ್ರ ಹೋಗಿ ದುಡ್ಡು ಕೊಡ್ದೇನೆ ಎಳ್ನೀರು ಕುಡಿಬೇಕು. ಆಯ್ತು. ಓಕೆನಾ? ಸರಿ. ಅಣ್ಣ ಏನಪ್ಪ ಕುಡಿಯೋಕೆ ಒಂಚೂರು ನೀರು ಕೊಡೋಣ. ಏನ್ ಜನನೋ ಏನೋ ಅಲ್ಲಿ ಕಾಣ್ತಾ ಇದೆಯಲ್ಲಪ್ಪ, ಅಲ್ಲಿ ಕಾರ್ಪೊರೇಷನ್ ನೀರಿದೆ, ಕುಡಿಯಪ್ಪ. ಅಲ್ಲ, ನೀನು ಕೈಯಾರ ನೀರು ಕುಡಿಬೇಕು ಅಂತ ಆಸೆ ಕಣಣ. ಪ್ಲೀಸ್ ಕುಡಿಯೋಕೆ ಒಂಚೂರು ನೀರು ಕೊಡೋಣ. ಯಾವನೋ ಇವನು ನೋಡಪ್ಪ, ನೀರು ಖಾಲಿ ಆಗಿದೆ. ನಾನು ದಿನ ಅಲ್ಲಿಂದಾನೆ ತರೋದು. ಅಲ್ಲಿ ಹೋಗಿ ಕುಡಿ ಹೋಗು. ಅಣ್ಣ, ನಿನ್ನ ತಮ್ಮ ಕೇಳಿದ್ರೆ ಹಿಂಗೆ ಹೇಳ್ತಾ ಇದ್ಯಾ? ಕೊಡ್ತಿರ್ಲಿಲ್ವಾ? ಕೊಡೋಣ, ಪ್ಲೀಸ್ ಕೊಡೋಣ. ಇದೇನಪ್ಪ ಕೊಡೋಣ ಅಂತ ಹೇಳ್ತಾ ಇದ್ದಾನಲ್ಲ. ತಮ್ಮ ಅಂತ ತಿಳ್ಕೊಂಡು ಕೊಡೋಣ. ನನ್ನ ಹತ್ರ ಕಾಸಿಲ್ಲ ಅಣ್ಣ. ನನ್ನ ತಮ್ಮನ ಹತ್ರ ದುಡ್ಡು ತಗೊಳಲ್ಲಪ್ಪ. ಕುಡಿಯಪ್ಪ. ಹಲೋ. ವೆರಿ ಗುಡ್. ಎಳ್ನೀರು ಕುಡ್ದಾಯ್ತಾ? ಬಟ್ ಇನ್ನೂ ನಿನ್ನ ಕೆಲಸ ಮುಗಿದಿಲ್ಲ. ಪಾಪ ಆ ತಾತ ನೀನು ಬೇವ್ತಿರೋದನ್ನ ನೋಡಿ ಕರುಣೆಯಿಂದ ವಿತೌಟ್ ಮನಿ ನಿನಗೆ ಎಳ್ನೀರು ಕೊಡಿಸಿದ್ದಾನೆ. ಅದೇ ಕಾಳಿ ಎಳ್ನೀರಿಂದ ಆ ತಾತನ ತಲೆನ ಒಡೆದು ತಲೆಯಿಂದ ರಕ್ತ ಚಿಮ್ಮ ಬರಬೇಕು. ಬೇಗ ಮುಗಿಸು. ಟೈಮ್ ಸ್ಟಾರ್ಟ್ಸ್ ನೌ. ನನ್ನ ತಮ್ಮನ ಹತ್ರ ದುಡ್ಡು ತಗೊಳಲ್ಲ. ಇವನಿಗೆ ಸ್ಟೇಟಸ್ ರೇಂಜು ಏನು ಮೇಂಟೈನ್ ಮಾಡಕ್ಕೆ. ಬೆಳಗ್ಗೆ ಇಳಿದ ತಕ್ಷಣ ಸೆಕ್ಯೂರಿಟಿ ಕಾಸಿಲ್ಲ ಫೋನ್ ಮಾಡ್ತಾನೆ, ಏನೂ ಆಗಲ್ಲ ಬಿಡಿ. ಫ್ಯಾಂಟಾಸ್ಟಿಕ್ ಫ್ರೆಂಡ್. ನಾನೇನು ಅಂದ್ಕೊಂಡು ಆ ಕೆಲಸನ ಕರೆಕ್ಟಾಗಿ ಮಾಡಿ ಮುಗಿಸಿದ್ಯಾ. ಕೀಪ್ ಇಟ್ ಅಪ್. ನಿನ್ನ ಟ್ಯಾಲೆಂಟ್ಗೆ 5 ಲಕ್ಷ ರೂಪಾಯಿ ಎಲ್ಲ ವರ್ಕೌಟ್ ಆಗಲ್ಲ. 10 ಲಕ್ಷ ರೂಪಾಯಿ ಕೆಲಸ ಕೊಡ್ತೀನಿ, ಮಾಡ್ತೀಯಾ? ಸರಿ, ಅದೇನು ಕೆಲಸ ಹೇಳಿದ್ರು ಮಾಡ್ತೀನಿ. ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಓಡಿ 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 ತುಂಬ ಸುಸ್ತಾಗಿದೆಯಾ. ಮನೆಗೆ ಹೋಗಿ ರೆಸ್ಟ್ ತಗೋ. ಮಿಕ್ಕಿ ಡೀಟೇಲ್ಸ್ನ ಸಾಯಂಕಾಲ ಫೋನ್ ಮಾಡಿ ನಿನಗೆ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆ ಫ್ರೆಂಡ್? ಹಲೋ. ಈಗ ನೀನು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ,
ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇರ್ಲಿ ಬರ್ತೀನೋ, ಪಾರ್ಟಿ ಕೊಡ್ತೀನಿ. ನಿನ್ನ ಹೆಂಡತಿದು ನೇಕೆಡ್ ಫೋಟೋನ ತೆಗಿಬೇಕು. ಆ ಫೋಟೋನ ನಾನು ಕೊಡೋ 100 ಫೋನ್ ನಂಬರ್ಗೆ MMS ಮಾಡಿ ಕಳಿಸ್ಬೇಕು. ಅದು ಅವ್ರಿಗೆಲ್ಲ ರಿಸೀವ್ ಆಗಿದ್ದ ಸೆಕೆಂಡ್ಗೆ ನಿನ್ನ ಅಕೌಂಟ್ನಲ್ಲಿ 10 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿರುತ್ತೆ. ಗುಡ್ ಲಕ್ ಫ್ರೆಂಡ್. This song is dedicated to ವೈನ್ ಶಾಪ್ ಅಲ್ಲಿ ಕೌಂಟರ್ ಶಾಟ್ ಹೊಡೆಯೋರ್ಗೆ. ರಮ್ಮು, ಕೋಕು, ವೋಡ್ಕಾ, ಸ್ಪ್ರೈಟು, ವಿಸ್ಕಿ, ರಿಸ್ಕ್ ಬ್ರಾಂದಿಗೆ ಬಿಸ್ನೀರು, ಸೈಡು ಫ್ರೈ, ಬೇರೆ ಡ್ರೈ, ಫ್ರೈ ಡ್ರೈ ಫ್ರೈ ಡ್ರೈ. ಎಣ್ಣೆ ಹುಡಿ ರೂಲ್ಸಿಗೆಲ್ಲ ಗೋಲಿ ಹೊಡಿಲ್ಲ. ಕಿಕ್ಕಿಗಿಲ್ಲ ಜಾತಿ ಮತ ಎಲ್ಲರಿಗೂ ಒಂದೇ ತರಲ್ಲ. ವೈನ್ ಸ್ಟೋರಲ್ಲೂ ಒಳ್ಳೆ ಬಾರಲ್ಲೂ ಸ್ಟಾರ್ ಹೋಟೆಲ್ಲು ಕಾಸ್ಟ್ಲಿ ಪಬ್ಬಲ್ಲೂ ಎಣ್ಣೆ ಹುಡಿ ರೂಲ್ಸಿಗೆಲ್ಲ ಗೋಲಿ ಹೊಡಿಲ್ಲ. ಕಾಸು ಬಸಿ ಹೆಚ್ಚು ಕಮ್ಮಿ ಎಲ್ಲರಿಗೂ ಒಂದೇ ಬರಲ್ಲ. ಮಾಂಸ ಸೂಪರ್. ಬೋಟಿ ಫ್ರೈ ಇರ್ಲಿ ಮಗ. ಆಮ್ಲೆಟ್ ಡಬಲ್ ಎಗ್ ಹಾಕ್ಸು. ರೈನು ತಿನ್ಬೇಡ. ಮಿಲಿಟರಿ ಹೋಟ್ಲು ಓಕೆ. ಕಾಕಾ ಹೋಟ್ಲು ಯಾಕೆ? ತಳ್ಳೋ ಗಾಡಿ ಸಕ್ಕ ಟೇಸ್ಟು. ಬಾರು ಪಬ್ಬು ಚಮಕ್ಕು, ಹಾಡದಿರೋ ಮ್ಯೂಸಿಕ್ಕು, ಸೈಲೆಂಟ್ ಆಗಿ ಸರಕು ಹಾಕುವುದು ಕಿರಿಕು. ಮಾತಿಗೂ ಲಗಾಮೋ, ಕುಂತರು ಇನಾಮೋ, ರೂಲ್ಸಿಗೆ ಗುಲಾಮೋ, ಜೀವನ ಹರಾಮು. ತಳ್ಳುವ ಗಾಡಿಲಿ ಅರ್ಧ ಮುರ್ಧ ಕುರ್ಚಿಲಿ ಗುಂಡ್ ಹಾಕಿ ಚಿಕ್ಕನು ತಿನ್ನೋದೇ ಹೆವನು. ಎಣ್ಣೆ ಹುಡಿ ರೂಲ್ಸಿಗೆಲ್ಲ ಗೋಲಿ ಹೊಡಿಲ್ಲ. ಕಿಕ್ಕಿಗಿಲ್ಲ ಜಾತಿ ಮತ ಎಲ್ಲರಿಗೂ ಒಂದೇ ತರಲ್ಲ. ಕ್ವಾಟರು ಗುರು ಕ್ವಾಟರು, ಕುಡಿದು ಬಿಟ್ರ ಪಂಟರು, ಇಲ್ಲಿನಲ್ಲಿ ಮೀಟರು ಏರಿಸುವ ಕ್ವಾಟರು. ನಾ ಬಂದೆ ಇಲ್ಲಿ ಗಂಟ, ಇಲ್ಲಿ ಕುಡಿದು ಕುಂತ ತುಂಟ, ನಡುವ ಹಿಡುವ ನನ್ಗೆ ಆಗಿ ಬಿಟ್ಟ ನೆಂಟ. ಮಾಮ ಕುಡಿಯಬೇಡ, ಎಲ್ಲೂ ಹಿಡಿಯಬೇಡ. ಸ್ವಲ್ಪ ಕಡೆ ವಾಂತಿ ಬೇಡ, ಸ್ವಲ್ಪ ಬಾಮ ಕೈಯ ಹಿಡಿ. ಅರೆ ಮಾತೆ ಬೇಡ, ಬಳ್ಗೆ ನಡಿ. ನಿನ್ನ ಎಂಟ್ರಿ ಆಯ್ತಲ್ಲ, ಎಲ್ಲ ಇಳಿದು ಹೋಯ್ತಲ್ಲ, ಸಿಕ್ಕಾಪಟ್ಟೆ ಕಿಕ್ಕಲ್ಲ ನಿನ್ನಲ್ಲೇ ಆಯ್ತಲ್ಲ. ಬಂಗಾರಿ ಬಂಗಾರಿ ಮೈಯಾಗಿದ್ದು ತಂಬೂರಿ, ಸಿಂಗಾರಿ ಬುಯ್ಯಾರಿ ಸಕ್ಕತ್ತು ತಂದೂರಿ. ಎಣ್ಣೆ ಹುಡಿ ರೂಲ್ಸಿಗೆಲ್ಲ ಗೋಲಿ ಹೊಡಿಲ್ಲ. ಕಿಕ್ಕಿಗಿಲ್ಲ ಜಾತಿ ಮತ ಎಲ್ಲರಿಗೂ ಒಂದೇ ತರಲ್ಲ. ವೈನ್ ಸ್ಟೋರಲ್ಲೂ ಒಳ್ಳೆ ಬಾರಲ್ಲೂ ಸ್ಟಾರ್ ಹೋಟೆಲ್ಲು ಕಾಸ್ಟ್ಲಿ ಪಬ್ಬಲ್ಲೂ ಎಣ್ಣೆ ಹುಡಿ ರೂಲ್ಸಿಗೆಲ್ಲ ಗೋಲಿ ಹೊಡಿಲ್ಲ. ಒರೆ ಕಾಸು ಬಸಿ ಹೆಚ್ಚು ಕಮ್ಮಿ ಎಲ್ಲರಿಗೂ ಒಂದೇ ಬರಲ್ಲ. ಎಣ್ಣೆ ಹುಡಿ ರೂಲ್ಸಿಗೆಲ್ಲ ಗೋಲಿ ಹೊಡಿಲ್ಲ. ಕಾಸು ಬಸಿ ಹೆಚ್ಚು ಕಮ್ಮಿ ಎಲ್ಲರಿಗೂ ಒಂದೇ ಬರಲ್ಲ. ಪ್ರೀತಿ ಮೇರಾ ಕಾಮ್ ಊರಿಗೊಬ್ಳೆ ಪದ್ಮಾವತಿ. ಹಾ ಹೇಳಲತಾ. ರೀ ಫ್ರಿಡ್ಜ್ ತಗೊಳಕ್ ಹೋದೆ, 25,000 ರೂಪಾಯಿ ಹೇಳ್ತಿದ್ದಾರೆ. ಏನ್ ಮಾಡ್ಲಿ ರೀ? ಲತಾ, ನಿನ್ ಕೈಲಿ ಕೊಟ್ಟಿದ್ದೀನಲ್ಲ ಆ ಕ್ರೆಡಿಟ್ ಕಾರ್ಡು, ಅದ್ರ ಬೆಲೆ ಎಷ್ಟು ಗೊತ್ತಾ? 2 ಲಕ್ಷ ರೂಪಾಯಿ. ನೀನು 50,000 ರೂಪಾಯಿ ದಾರಿ ತಗೋ, 1 ಲಕ್ಷ ರೂಪಾಯಿ ತಗೋ, 2 ಲಕ್ಷ ರೂಪಾಯಿ ತಗೋ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನನಗೆ ಫೋನ್ ಮಾಡಬೇಡ ನೀನು, ಆಯ್ತಾ? ಇಡು ಫೋನ್.
ಈ ಹೆಂಗಸರುಗಳೇ ಹಿಂಗಪ್ಪ, ಎಷ್ಟು ದುಡ್ಡು ಕೊಟ್ಟರು ಚೌಕಾಸಿ ಮಾಡೋ ಬುದ್ಧಿ ಮಾತ್ರ ಹೋಗಲ್ಲ ಇವ್ರಿಗೆ. ಯಾರು ಸರ್? ನಿಮ್ಮ ಹೆಂಡ್ತಿನ ಸರ್? ಹ್ಞೂ ರೀ. ಎಲ್ಲ ಹೆಂಗಸರು ಹಾಗೆ ಬಿಡಿ ಸರ್. ಯಾವ ಕಾರ್ ಇದು? ಇನೋವಾ ಸರ್. ಇನೋವಾ? ಇದೆಲ್ಲ ಒಂದು ಕಾರೇನ್ರಿ ರೀ? ಸ್ಕೋಡಾ 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 ಕಾರು. ಸ್ಕೋಡಾ ಸೂಪರ್ ಗೊತ್ತಾ? ಸ್ಕೋಡಾ ಲಾರಾ ಗೊತ್ತಾ? ಹಲೋ ಫ್ರೆಂಡ್. ನೆನೆ ತುಂಬಾ ಎಂಜಾಯ್ ಮಾಡಿದ್ಯಾ? ಸೂಪರ್ ಪಾರ್ಟಿ ಅಲ್ಲ? ಅದು ಪಾರ್ಟಿ ಅಲ್ಲ ಫ್ರೆಂಡ್, 20 ವರ್ಷ ನಾನು ಪಟ್ಟ ಪಾಡು. ನಾನು ಅಂದ್ಕೊಂಡಿರೋದೇ ಏನು, ನಿನಗೆ ಆಗ್ತಿರೋದೇ ಏನು. ಅದು ಬಿಡು ಫ್ರೆಂಡ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ಈ ಕ್ಷಣ ಈ ಗಳಿಗೆ ಇಡೀ ಪ್ರಪಂಚದಲ್ಲಿ ನನ್ನಷ್ಟು ಸಂತೋಷವಾಗಿರೋ ವ್ಯಕ್ತಿ ಯಾರೂ ಇಲ್ಲ ಫ್ರೆಂಡ್. ನಿಜ, ಈ ಮಾತು ಸತ್ಯ ಫ್ರೆಂಡ್. ಇದಕ್ಕೆಲ್ಲ ಯಾರು ಕಾರಣ ಫ್ರೆಂಡ್? ನೀನೇ. ಪ್ರಪಂಚದಲ್ಲಿ ನನ್ನನ್ನು ಒಬ್ಬ ಮನುಷ್ಯ ಅಂತ ಬೇರೆ ಮನುಷ್ಯರು ನೋಡೋ ಹಾಗೆ ಮಾಡಿದ್ದು ನೀನು ಫ್ರೆಂಡ್. ನೀನು ಎಲ್ಲಿದ್ಯಾ ಫ್ರೆಂಡ್? ಹೇಳು ಫ್ರೆಂಡ್. ನಿನ್ನನ್ನು ಮೀಟ್ ಮಾಡ್ಬೇಕು ನಾನು ನಿನ್ನ ಜೊತೆ ಮಾತಾಡಬೇಕು. ನಾನು ನಿನ್ನ ಕಾಲಿಗೆ ಬೀಳಬೇಕು. ನನ್ನನ್ನು ಮನುಷ್ಯನನ್ನಾಗಿ ಮಾಡ್ಬಿಟ್ಟೆ ಫ್ರೆಂಡ್ ನೀನು. ಎಲ್ಲಿದೆಯಾ ಹೇಳು ಫ್ರೆಂಡ್? ಅಲ್ಲಿಗೆ ಬರ್ತೀನಿ, ಅಲ್ಲೇ ಮೀಟ್ ಮಾಡ್ತೀನಿ. ನೋ ಪ್ರಾಬ್ಲಮ್. ಅಡ್ರೆಸ್ ಕೊಡ್ತೀನಿ, ಅಲ್ಲಿಗೆ ಬಾ. BL ಸರ್ಕಲ್ ಹತ್ರ ಮಾರುತಿ ಓಮ್ನಿ ಬರುತ್ತೆ, ಅದರಲ್ಲಿ 10 ಸೀದಾ ನನ್ನ ಹತ್ರಕ್ಕೆ ಬರ್ತೀಯ. ಓಕೆ? ಬರ್ತೀನಿ ಫ್ರೆಂಡ್, ಈಗಲೇ ಬರ್ತೀನಿ. ನೀನಾ ಬರಕ್ಕೆ ಹೇಳಿದ್ರು? ನನಗೆ ಯಾರೋ ಫೋನ್ ಮಾಡಿ ಬರಕ್ಕೆ ಹೇಳಿದ್ರು. ಅದು ಸರಿ, ನೀನೇನು ಇಲ್ಲಿ ಏನು ಮಾಡ್ತಾ ಇದೀಯಾ? ಇನ್ಯಾರು ಬರೋಕೆ ಹೇಳಿದ್ರು? ಬೆಸ್ಟ್ ಫ್ರೆಂಡಾ? ನಿನಗೆ ಹೇಗೆ ಗೊತ್ತು? ನನಗೂ ಅವರೇ ಬರೋಕೆ ಹೇಳಿದ್ರು. ಅಂದರೆ ರಿಮೋಟ್ ಥರ ಫೋನಲ್ಲೇ ಯಾರೋ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದು ಬಿಡು. ಅಲ್ಲ, ನಾನು ಮಾಡಿದ್ದನ್ನೆಲ್ಲ ನೀನು ಮಾಡಿದ್ಯಾ? ಆ ಮಕ್ಕಳನ್ನ ಎಳ್ಸೋಕೆ ಹೇಳಿದ್ರಲ್ಲ, ಅದೇನಂತ ಕೆಲಸ ಅಲ್ಲ. ಎಲ್ಲಿರು ಪಾಪ ನೀರು ಕೊಟ್ಟವನಿಗೆ ತಲೆ ಹೊಡೆಯೋಕೆ ಹೇಳಿದ್ರಲ್ಲ, ಹಾಗೆ ನನಗೆ ತುಂಬ ಬೇಜಾರಾಯಿತು. ನಿನಗೂ ಹಾಗೆ ಅನ್ನಿಸ್ತಾ? ಅಯ್ಯೋ, ನನ್ನ ಹೆಂಡತಿ ಫೋಟೋ ತೆಗಿ ಅಂತ ಹೇಳಿದ್ರಲ್ಲ, ಆಗ ನನಗೆ ತುಂಬ ನೋವಾಯ್ತು ಕಣೋ. ನಿನಗೆ ಮದುವೆನೇ ಆಗಿಲ್ಲ, ನೀನು ಯಾರು ಫೋಟೋ ತೆಗೆದೆ? ನಿನ್ ತಂಗಿದ? ಬಾಲಾಜಿ, ನೀನು ನನ್ನ ಚಾಯ್ಸ್ ಸೂರಿನು, ಬಾಲಾಜಿ ಚಾಯ್ಸ್ ಕಿಶೋರ್ನು ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದಾರೆ ಅಂತ ಗೊತ್ತಾದ್ಮೇಲೆ ನಮ್ಮ ಕೆಲಸನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಸೆಲೆಕ್ಟ್ ಮಾಡಿದ ಜಾಗ ಇನ್ನೂ ಸೂಪರ್. ಆದರೆ ಬಾಲಾಜಿ ಎದುರುದಂಗೆನೆ ಇವತ್ತು ಸಾಯಂಕಾಲನೇ ಗ್ಲೋತ್ಗೆ ವಿಷಯ ಗೊತ್ತಾಗೋಯ್ತು. ಗ್ಲೋತು ಅಲ್ಲಿಗೆ ಬಂದ. 100% ಪ್ಯೂರ್ ಡ್ರಗ್ಸ್. ಇದಕ್ಕೆಲ್ಲ ನಿನಗೆ ಕಿಂಗ್ಪಿನ? ನೋ, ಏನ್ ಹೇಳ್ತಿದ್ಯಾ? ಏನೋ ಕೆಲಸ ಮಾಡ್ತೀವಿ, ಮಾಡೋದಕ್ಕೆ ಜಾಗ ಇಲ್ಲ ಅಂತಂದ್ರು, ಅದಕ್ಕೆ ಗೋಡನಲ್ಲಿ ಜಾಗ ಕೊಟ್ಟೆ. ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಚೆನ್ನಾಗಿದ್ದೀರಾ? ಐ ಆಮ್ ಇನ್ಸ್ಪೆಕ್ಟರ್ ಗ್ಲೋತ್. ಹೇಗೆ ನಡೀತಿದೆ ಕೆಲಸಗಳು? ಯಾರೋ ಒಬ್ಬ ದೊಡ್ಡ ಜ್ಯೋತಿಷಿ ಹೇಳಿದ್ದ ನನಗೆ, ನೀನು ದೊಡ್ಡವರಿರೋ ಜಾಗಕ್ಕೆ ಹೋಗ್ತೀಯ ಅಂತ. ಅದು ಜೈಲು ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಏನು ಮಾಡಿದ್ರು ಕೈ ಹತ್ತಲ್ಲ. ಕೈ ಹತ್ತಿದ್ರೆ ಅದು ಒಳ್ಳೆ ಕೆಲಸ ಆಗಿರಲ್ಲ. ಗ್ಲೋತ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏಯ್, ಯಾಕೋ ಕ್ಷಮೆ ಕೇಳ್ತೀಯಾ?
ಏನೋ ತಪ್ಪು ಮಾಡಿದ್ಯಾ ನೀನು? ಇನ್ಸ್ಪೆಕ್ಟರ್ ಸರ್, ನಾವು ಇಲ್ಲಿ ಕೂಲಿ ಮಾಡೋರು ಸರ್. ಇವ್ರು ಏನು ಹೇಳ್ತಾರೋ ನಾವು ಅದನ್ನು ಮಾಡ್ತೀವಿ ಸರ್. ಈ ಫ್ಯಾಕ್ಟ್ರಿಗೆ ಬರೋ ಮಾಲೆಲ್ಲ ಇವ್ರ ಹೆಸರಲ್ಲಿ DCR ಆಗಿ ಬರುತ್ತೆ ಹೋಗುತ್ತೆ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ಇನ್ನು ಬಿರಿಯಾನಿ ಅಂಗಡಿ ಓನರು ಭಾಷಾ, ಅವ್ರು ಏನು ಪ್ಯಾಕ್ ಮಾಡಿಕೊಡ್ತಾರೋ ನಾವು ಅದನ್ನು ಡೆಲಿವರಿ ಮಾಡ್ತೀವಿ ಸರ್, ಅಷ್ಟೇ. ನಮಗೆ ಬೇರೆ ಏನೂ ಸಂಬಂಧ ಇಲ್ಲ ಸರ್. ಇನ್ನು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಬರಲ ಬರ. 20 ವರ್ಷದಿಂದ ಫ್ರೆಂಡ್ಸ್ ಅಂತ ಹೆಲ್ಪ್ ಮಾಡಿದ್ದಕ್ಕೆ ಹೇಗೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ ನೋಡು. ಅವರು ಫ್ರೆಂಡ್ಸ್ ಅಲ್ಲ, ಕ್ರಿಮಿನಲ್ಸ್. ನೀನು ಅವಮಾನ ತಡಿಲಾರ್ದೆ ಸತ್ತು ಹೋದೆ ಅನ್ಕೋ. ಫಸ್ಟ್ ಟೈಮ್ ಸತ್ತ, ನೆಕ್ಸ್ಟ್ ಟೈಮ್ ಸತ್ತಾಗ ನೋಡ್ಕೊಳ್ಳೋಣ ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ತಾನೆ ಇರ್ತಾರೆ. ಕ್ರಿಮಿನಲ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಪೊಲೀಸಿಗೆ ಗೊತ್ತು. ಲೆಟ್ಸ್ ಗೋ. ಈಶ್ವರ ಹೇಳ, ಯಾಕೋ ಸುಮ್ಮನೆ ಹೆದರ್ಕೋತೇನೆ? ರೋಜ್ ಕಂಡು ಹಿಡಿದ್ಬಿಟ್ಟ ಅಂತ ಕಾಣುತ್ತೆ. ಅವನೇನು ಮಾಡೋಕ್ಕಾಗಲ್ಲ, ಬರಲ್ಲ. ನೀನೇನು ಮಾತಾಡಕ್ಕೆ ಹೋಗ್ಬೇಡ, ನಾ ಎಲ್ಲ ನೋಡ್ಕೋತೀನಿ. ಇರಿ, ಯು ಆರ್ ಅಂಡರ್ ಅರೆಸ್ಟ್. ವಾರಂಟ್ ಇದೆಯಾ ಸರ್? ಕೊಲೆ ಮಾಡೋ, ದರೋಡೆ ಮಾಡೋ ನಿಮ್ಮಂಥವ್ರಿಗೆಲ್ಲ ಅರೆಸ್ಟ್ ವಾರೆಂಟ್ ಅಲ್ಲ, ಸೂಟ್ ಅಟ್ ಸೈಟ್. ಆ ಆರ್ಡರ್ ಕಾಪಿ ಆದ್ರೂ ಇದೆಯಾ? ಏನು ನೋಡ್ತಾ ಇದ್ದೀರಾ? ಇದ್ದಿದ್ರೆ ಹಾರಿಸ್ಬಿಡ್ತಿದ್ರಿ. ಹೋಗಿ ಸರ್, ಹೋಗಿ ಹೋಗಿ ಅರೆಸ್ಟ್ ವಾರೆಂಟ್ ತೊಗೊಂಬನ್ನಿ. ಅಷ್ಟೊಳಗೆ ನಾವು ಬೇಲ್ ರೆಡಿ ಮಾಡ್ಕೋತೀವಿ. ಇದು ನೀನು ಸಾಮಾನ್ಯ ಕೇಸ್ ಅನ್ಕೊಂಡ್ಬಿಟ್ರ? ನೀನು ಪ್ಯಾಕ್ ಮಾಡ್ತಾ ಇದೆಯಲ್ಲ ಹೆರಾಯಿನ್, ಅದನ್ನ ಆಲ್ರೆಡಿ ಪೊಲೀಸ್ನವರು ಸೀಸ್ ಮಾಡಿ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿ ಕೇಸ್ನಲ್ಲಿ ಗೆದ್ದು ಡೆಸ್ಟ್ರಾಯ್ ಮಾಡಕ್ಕೆ ಹೇಳಿರೋ ಮಾಲ್ಕಣ ಅದು. ಗವರ್ಮೆಂಟ್ ಸೀಸ್ ಮಾಡಿರೋ ಡ್ರಗ್ಸ್ ಮತ್ತೆ ಸಪ್ಲೈ ಆಗ್ತಿದೆ ಅಂದ್ರೆ ಇದ್ರ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ನಿಮ್ಮನ್ನು ಅರೆಸ್ಟ್ ಮಾಡಿದ್ರೆ ಲಕ್ಷಗಟ್ಟಲೆ ಇರೋರು ಜಾಮೀನು ಕೊಟ್ಟು ಬಿಡಿಸ್ಕೋಬೇಕು. ಅದು ಯಾರು ಬರ್ತಾರೆ ಅಂತ ನಾನು ನೋಡ್ತೀನಿ. ಬರ್ಲಿ. ಏನಾಯ್ತು ಸರ್? ಕ್ಲೋತ್ ಗೊತ್ತಾದ್ರೆ ನಾವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವೋ ಅದು ನಡೆದೋಯ್ತು. ಮತ್ತೆ ಶಕ್ತಿ? ವಿ ಕಾಂಟ್ ಟೇಕ್ ಎನಿ ಡಿಸಿಷನ್. ನೋ ಫೋನ್ ಕಾಲ್ಸ್. ಹಾಗಾದ್ರೆ ನಾನೇ ಡೈರೆಕ್ಟ್ ಆಗಿ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಬರ್ಲಾ? That's good. ಅಲ್ಲಿವರೆಗೂ ಐ ವಿಲ್ ಟೇಕ್ ಕೇರ್. 1 minute. ಫ್ಯಾಕ್ಟ್ರಿನ ಆಚೆಯಿಂದ ಲಾಕ್ ಮಾಡಿಕೊಂಡು ನೀನೇ ಕೀ ತಗೊಂಡೋಗು ಅಂಡ್ ಡಿಸ್ಪೋಸ್ ಶಕ್ತಿಸ್ ವೆಹಿಕಲ್. ಸೂರಿ, ಶಕ್ತಿನ ಏನ್ ಮಾಡೋದು ಅಂತ ಗೊತ್ತಾಗದೆ ನಾನು ನಿಮ್ಮನ್ನು ನೋಡೋಣ ಅಂತ ಅಲ್ಲಿಂದ ಹೊರಟೆ. ಅಷ್ಟರಲ್ಲಿ ಶಕ್ತಿ ಅವ್ರ ಹೆಂಡತಿ ಅವ್ರನ್ನ ಹುಡ್ಕೊಂಡು ಫ್ಯಾಕ್ಟ್ರಿ ಹತ್ರ ಬಂದರು. ಶಕ್ತಿ ಕಾಣ್ತಿಲ್ಲ. ಫ್ಯಾಕ್ಟ್ರಿ ಕ್ಲೋಸ್ ಆಗಿರೋದು ಗೊತ್ತಾಗ್ತಿದ್ದಂಗೆ ಭಯದಲ್ಲೇ ನನ್ನ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಅದು ನಮಗೆ ಕಂಫರ್ಟಬಲ್ ಆಯಿತು. ಈಗ ಹೇಳಿ ಸರ್, ಏನು ಮಾಡೋಣ? ಓಕೆ ಸರ್, ಶೋರ್ ಸರ್.
ಹಲೋ 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 ಬಾಲಾಜಿ. ಹಲೋ. ಹಾ ಬಾಲಾಜಿ, ನಾನು ನಾರಾಯಣ್ ಮಾತಾಡ್ತಿದ್ದೀನಿ. ಏನ್ ಇಷ್ಟೊಂದು ಡಿಸ್ಟರ್ಬೆನ್ಸ್? ಇಲ್ಲಿ ಲೈನ್ ಫಾಲ್ಟ್. ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊ. ಹೇಳು, ಫೋನಲ್ಲಿ ಯಾರು ಮಾತಾಡಿದ್ದು? ಏನೋ ಹಾಫ್ ಅನ್ ಅವರ್ ಅಂದ್ರಲ್ಲ. ಇನ್ನು ಅರ್ಧ ಗಂಟೆಲಿ ಭಾಷಾ ಅನ್ನೋನ್ನ ಕೊಲ್ಲಕ್ ಬರ್ತಾ ಇರೋ ವಿಷಯನ ಅವನ್ ಕಡೆ ವ್ಯಕ್ತಿ ಬಾಲಾಜಿ ಅನ್ಕೊಂಡು ನನ್ನ ಹತ್ರ ಹೇಳ್ದ. ಅಂದ್ರೆ ಅವನ ಕಡೆಯವ್ರು ಯಾರೋ ಇಲ್ಲಿದ್ದಾರೆ, ಆದ್ರೆ ಈಗಿಲ್ಲ. ಹೌದು, ನಾವೆಲ್ಲ ಚಲಾಪಿಲಿ ಆಗಿರೋದನ್ನ ನೋಡಿ ಅವ್ರು ಓಡೋಗಿರ್ಬೋದು. ಇಲ್ಲಾಂದ್ರೆ ಫ್ಯಾಕ್ಟ್ರಿ ಹೊರಗಡೆ ಅವ್ರ ಗ್ಯಾಂಗೋಸ್ಕರ ಕಾಯ್ತಾ ಇರ್ಬೋದು. ಹಾ, ಇಲ್ಲ ಹಂಗಂದ್ರೆ ನಮ್ದುಗೆ ಎಲ್ಲ ಸೇಫ್ಟಿಗೆ ನೋಡ್ಕೋಬೇಕು. ಬರೋರು ಏನು ಬಾಂಬು ತರ್ತಾರೆ, ಇಲ್ಲ ಬರೋವಾಗ ಏನೇನು ತರ್ತಾರೆ ಅಂತ ಕೇಳಕ್ಕೆ ಇಲ್ಲ. ಫೈಟಿಂಗ್ ಅಂದ್ರೆ ಸುಮ್ಮನೆ. ಮೊದಲು ಭಾಷಾ ಯಾರಂತ ಕಂಡುಹಿಡಿಬೇಕು. ಹಾ, ಭಾಷಾ ಬನ್ನಿ, ನನ್ನ ಜೊತೆ ಬನ್ನಿ 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 ಬನ್ನಿ. ಮೇಡಮ್, ನಿಮ್ದುಗೆ ಯಾಕೆ ನಿಂತ್ಕೊಂಡ್ಬಿಟ್ರಿ? ನೀವು ಬನ್ನಿ, ಒಂದ್ ವೇಳೆ ನಿಮ್ದುಗೆ ಭಾಷೆಗೆ ಆಗಿದ್ರೆ. ಏನಾಯ್ತು ನಿಂಗೆ? ಭಾಷಾ ಪಾರು ಪಟಾಲತ ಒಡೆಯ ಪಾರು ಪಡ ನನಂಗ ನಡೆಯ ಪಾರು. ನನ್ನ ಭಾಷಾ, ನಮ್ದುಕೆ ಭಾಷಾ, ನಮ್ದುಕೆ. ಯಾಕೆ ಅಷ್ಟೊಂದು ಖುಷಿ ಪಡ್ತಾ ಇದೆಯಾ? ಭಾಷಾ ಅನ್ನೋರ್ನ ಸಾಯಿಸೋದಕ್ಕೆ ಬರ್ತಾ ಇದಾರೆ. ಅದಕ್ಕೆ ತಾನೇ ನಮ್ಮಲ್ಲಿ ಭಾಷಾ ಯಾರು ಅಂತ ತಿಳ್ಕೊಳಕ್ ಹೋಗಿದ್ದು. ನೀನು ಕೊಲ್ಲಕ್ ಬರ್ತಾ ಇದ್ದಾರೋ? ನಿಮ್ದುಕೆಲ್ಲ ಸತ್ರೆ ನಿಮ್ದುಕೆ ಯಾರು ಅಂತಾನೆ ಗೊತ್ತಿಲ್ಲದೆ ಸಾಯ್ತೀರಾ. ಆದ್ರೆ ನಮ್ದುಕೆ ಸತ್ರೆ ನಮ್ದು ಹೆಸರದು ತಿಳ್ಕೊಂಡು ಸಾಯ್ತೀವಿ. ಇಲ್ಲ ಖುಷಿ ಖುಷಿ. ನಮ್ದುಗೆ ಭಾಷಾ, ನಮ್ದುಗೆ ಯಾರು ಅಂತ ಗೊತ್ತಾಗೋಯ್ತು. ನಮ್ದುಗೇನ ಭಾಷಾ ಮೇಡಮ್ ಅವ್ರೆ, ನಮ್ದುಗೇನೆ ಭಾಷಾ. ಇಲ್ಲಿ ಯಾರು ಸಾಯೋದಿಲ್ಲ. ನಮ್ಮನ್ನ ನಾವು ಕಾಪಾಡ್ಕೊಳಕ್ಕೆ ಇದ್ದಿದ್ದು ಒಂದು ವೆಪನ್. ನೀನ್ ಒಳ್ಳೆಯವನ್ನ ಅನ್ನಿಸ್ಕೊಳಕ್ ಅದನ್ನು ಹಾಳು ಮಾಡ್ಬಿಟ್ಟಿಯಲ್ಲ. ಡಿಸ್ಮ್ಯಾಂಟಲ್ ಮಾಡಿದ್ ನನಗೆ ಅಸೆಂಬಲ್ ಮಾಡೋದು ಗೊತ್ತು. ನೀನು ನಿಮ್ಮೆಲ್ರಿಗೂ ಜೀವದ ಮೇಲೆ ಎಷ್ಟು ಆಸೆ ಇದೆ ಅಂತ ಈಗ ನನಗೆ ಗೊತ್ತಾಯ್ತು. ನನ್ನ ಜವಾಬ್ದಾರಿ ಜಾಸ್ತಿ ಆಯ್ತು. ನಿಮ್ಮೆಲ್ರ ನಂಬಿಕೆನೂ ನಾನು ಕಾಪಾಡ್ತೀನಿ. 1 gun, 4 bullets, 6 souls, and only 10 minutes. ಚಾಲೆಂಜು ಬೇಕು, ಗೆಲ್ಲಲೇಬೇಕು, ಆಗಲೇ ತಾನೇ ಘನತೆ. ಆಗ ಕಷ್ಟವಾಗಲಿ ನಷ್ಟವಾಗಲಿ ಗೆಲುವಿಗೆ ಗುರಿ ಇಡಲು ವೀರನೆದುರು ಇವನು, ಶೂರನು ಆಗುವನು. ಛಲದಲ್ಲಿ ರೋಷದಲ್ಲಿ ಸರ್ಪವೇ ಅವನು ಆಗುವನು. ಚಾಲೆಂಜು ಬೇಕು, ಗೆಲ್ಲಲೇಬೇಕು, ಆಗಲೇ ತಾನೇ ಘನತೆ. ಆಗ ಕಷ್ಟವಾಗಲಿ ನಷ್ಟವಾಗಲಿ ಗೆಲುವಿಗೆ ಗುರಿ ಇಡಲು. ಹಾ ಮೇಡಮ್, ಏನು ನಿಮ್ದುಗೆ ತಾಕತ್ಗೆ ಕಮ್ಮಿ ಆಗ್ಬಿಟ್ಟಿದ್ದಾರೆ? ಹೌದು, ಏನೀಗ? ಅಲ್ಲ, ನಮ್ದು ಜೋಬಲ್ಲಿ 50 ರೂಪಾಯಿಗೆ ಇದ್ದಾರೆ. ನಾವು ಕತ್ಕೊಂಡು ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಬಂದ್ಬಿಡೋಣ. ನಮ್ದುಗೆ ಚೆಸ್ಟ್ ಪೀಸು, ನಿಮ್ದುಗೆ ಲೆಗ್ ಪೀಸು. ಏಯ್, ನನ್ ಜೊತೆ ಹಾಗೆಲ್ಲ ಮಾತಾಡ್ಬೇಡ. ಇಲ್ಲಿ ನೋಡು, ನನಗೆ ಮದುವೆ ಆಗಿದೆ.
ಫುಲ್ ಲೈಸೆನ್ಸ್ಗೆ ಇದೆ. ಪರವಾಗಿಲ್ಲ ಬಿಡಿ, ನೀವು ನಮ್ದಕ್ಕೆ ಹಿಂದ್ಗಡೆ ನಿಂತ್ಕೊಂಡ್ಬಿಡಿ. ನಿಮ್ದಕ್ಕೆ ಸೇಫ್ಟಿಗೆ ಇರ್ತದೆ, ನಮ್ದಕ್ಕೆ ತಾಕತ್ಗೆ ಬರ್ತದೆ. ಹೋಗ. ಬರಕಿಲ್ಲ ಅಂದ್ರಿ ಬಿಡಿ, ನಾವು ಕರೆಯಕ್ಕೆ ಇಲ್ಲ. ಬರಕಿಲ್ಲ. ನೀವು ನಮ್ದಕ್ಕೆ ಹೆಂಡತಿ ತಾನೆ? ಹಾಗಂತ ಕರೆದಾಗೆಲ್ಲ ಬರೋ ಅವಶ್ಯಕತೆ ಇಲ್ಲ. ಮೂಡ್ ಬಂದಿದ್ದಕ್ಕೆ ಅಲ್ವಾ ಕರೆದಿದ್ದು. ಇವಾಗ ಸಂಜೆ ಹೋಗಿ ನೈಟ್ ಬರಕ್ ಹೇಳು. ಲೈಟ್ಗೆ ಆಫ್ ಮಾಡಿದ್ರೆ ಬೀಚ್ ರಾತ್ ಒದೆ ತಿಂತ್ಯ. ಮೊದ್ಲು ಅಂಗಡಿ ಕೆಲಸ ಮುಗಿಸ್ಬಿಟ್ ಬನ್ನಿ, ಆಮೇಲೆ ನೋಡೋಣ. ಆಮೇಲೆ ಆಮೇಲೆ ಇದೆಲ್ಲ ಮಾಲ್ತಿ, ಯಾರದು ನಮ್ಗೆ ಡಿಸ್ಟರ್ಬ್ ಮಾಡೋದು? ಮಾಲ್ತಿ ಇಷ್ಟಪಡೋ ಟೈಮ್ಗೆ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಓ ಗ್ಲೋತ್ ಬಾ ಒಳಗೆ. ಏನ್ ಟೈಮಿಂಗು? ಬೈಟೋ 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 ಬಿ ಗ್ಲೋತ್. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದು? ಯಾವತ್ತು ಇಷ್ಟಪಟ್ಟು ಬರ್ತಿದ್ದೆ, ಇವತ್ತು ಕಷ್ಟಪಟ್ಟು ಬರಂಗಾಯ್ತು. ಅಲ್ಲ, ನಮ್ದುಕೇನು ಅದೇ ಕಷ್ಟ ಪಡ್ತಾ ಇದ್ದಿದ್ದು. ನಿಮ್ದುಕ್ಕೆ ಬಂದಿದ್ದು ಕಷ್ಟಕ್ಕೆ ಸ್ಟಾಪ್ ಆಗೋಯ್ತು. ಅಯ್ಯೋ ಹೌದು, ಯಾಕೆ ನಿಮ್ದುಕ್ಕೆ ಕಷ್ಟ ಪಡ್ಕೊಂಡ್ ಬಂದಿದ್ದು ಗಾಡಿಗೆ ಬ್ರೇಕ್ ಡೌನ್ ಆಗ್ಬಿಟ್ಟು ನಿಮ್ದುಕ್ಕೆ ನಡ್ಕೊಂಡ್ ಬಂದ್ಬಿಟ್ಟಿದ್ದು? ನಾನ್ ಬಂದಿರೋದು ಅಫಿಷಿಯಲ್ ಆಗಿ, ಅಂದ್ರೆ ಎನ್ಕ್ವೈರಿ ಮಾಡೋಕೆ. ನಮ್ದುಗೆ ಏನ್ ತಪ್ಪು ಮಾಡ್ತಾರೆ? ನಮ್ದುಗೆ ಒಂದು ತಪ್ಪು ಮಾಡಿದ್ದಾರೆ. 5 kg ಬಿರಿಯಾನಿ ರೈಸ್ಗೆ 5 kg ಚಿಕನ್ ಹಾಕ್ಬೇಕು ಅಲ್ಲ. ನಮ್ದುಕ್ಕೆ 4 kg ಹಾಕ್ತಾರೆ ಚಿಕನ್ನು. ಅದು ತಪ್ಪು. ಹಂಗಂದ್ರೆ ನಾಳೆಯಿಂದ ಮಾಡಕ್ಕೆ ಇಲ್ಲ. ನನ್ನ ಏನು ತಿಳ್ಕೊಂಡಿದ್ಯಾ? ಮಾಡರ್ನ್ ಸ್ಕೂಲ್ಗೆ ನಿನ್ನ ಹೋಟ್ಲಿಂದಾನೇ ಬಿರಿಯಾನಿ ಸಪ್ಲೈ ಆಗ್ತಿದೆ. ಹೌದು ಬೈ, ನಮ್ದುಕ್ಕೆ ದುಕಾನಿಂದಾನೇ ಹೋಗೋದು. ಬಿರಿಯಾನಿ ಜೊತೆ ಮಕ್ಕಳಿಗೆ ಸಪ್ಲೈ ಮಾಡ್ತಿದ್ಯಾ? ಏನ್ ಹೇಳ್ತಿದ್ದೀರಾ? ಯು ಡೋಂಟ್ ನೋ ಅಬೌಟ್ ಮೈ ಹಸ್ಬೆಂಡ್? ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೆನೆ ನಾನು ಇಲ್ಲಿಗೆ ಬಂದಿದ್ದು. ನಾಳೆ ನಿಮ್ಮಿಬ್ರನ್ನ ಅರೆಸ್ಟ್ ಮಾಡ್ತಿದ್ದೀನಿ. ಬೈ, ನಂಗೆ ಏನೂ ಗೊತ್ತಿಲ್ಲ. ನಮ್ದುಕ್ಕೆ ಬಿರಿಯಾನಿ ಜೊತೆಗೆ ಬರೀ ಶೇರ್ವಾ ಕಳಿಸ್ತಾರೆ ಅಷ್ಟೇ. ಅದನ್ನ ತಗೊಂಡೋಗಿ ಸಪ್ಲೈ ಮಾಡೋದು ಕಿಶೋರ್ ಮತ್ತೆ ಸೂರಿ ಅಷ್ಟೇ. ಸೂರಿ, ಕಿಶೋರ್ ಅವರೇ ಏನಾದ್ರೂ ಮಾಡಿರ್ಬೋದು ಅಲ್ಲ? ಮೇಬಿ. ಯಾಕಂದ್ರೆ ಇತ್ತೀಚೆಗೆ ಅವ್ರ ಹತ್ರ ತುಂಬಾ ದುಡ್ಡು ಓಡಾಡ್ತಿದೆ. ಅದು ಸತ್ಯವಾಗಿದ್ರೆ ಸೂರಿ ಒಪ್ಕೋತಾನ? ಏನಂದ್ರೆ ನೀವು ಸೂರ್ಯ ಹತ್ರ ಮಾತಾಡಿ ರೀ. ಬೇಕಿದ್ರೆ ಶಕ್ತಿ ನನ್ನ ಹತ್ರ ಹೇಳ್ರಿ. ಹಾ, ಗುಡ್, ಒಳ್ಳೆ ಐಡಿಯಾ. ಹೌದು ಬೈ, ಸೂರಿಗೆ ಶಕ್ತಿ ಚಿಕ್ಕ ವಯಸ್ಸಿಂದ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೂರಿಗೆ ಅವನ್ನ ಕಂಡ್ರೆ ಭಯ ಇದೆ. ಶಕ್ತಿ ಮಾತು ಸೂರಿ ಕೇಳ್ತಾನೆ. ಭೈ, ಶಕ್ತಿ ಹತ್ರ ಮಾತಾಡೋಣ ಭೈ. ಹಲೋ ಶಕ್ತಿ, ನಾನು ಗ್ಲೋತ್. ಗ್ಲೋತ್ ಹೇಳು. ಎಲ್ಲಿದ್ಯಾ? ಆಯುಧ ಪೂಜೆ ಆದ್ಮೇಲೆ ಫ್ಯಾಕ್ಟ್ರಿಲಿ ಯಾರೂ ಇಲ್ಲ. ಸೂರಿ ಕಿಶೋರ್ ಏನೋ ಕೆಲಸ ಮಾಡ್ತಿದ್ದಾರೆ. ನಾನು ಸುಮ್ಮನೆ ಕೂತಿದ್ದೀನಿ. ಕಮಿಂಗ್ ದೇರ್. ಶ್ಯೂರ್. ಓಕೆ, ಬನ್ನಿ ನನ್ನ ಜೊತೆ. ಅಲ್ಲ ಬಾ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಇರೋ ಆಸ್ತಿ ಎಲ್ಲ ನನಗೆ ಕೊಟ್ಬಿಡು, ಅಂತಸ್ತು ಕೊಟ್ಬಿಡು, ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ನನಗೆ ಕೊಟ್ಬಿಡು ಅಂತ ಕೇಳ್ತಾ ಇದ್ದೀನಾ? ಇಲ್ಲ, ನಮ್ದುಕ್ಕೆ ನಿರಪರಾಧಿ ಅಂತ ಗೊತ್ತಾದ್ರೆ ಸಾಕು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಕಮ್ಮಿ ಫ್ರೆಂಡ್ಸ್. ಯಾಕೋ ಅವನ ಕೊಂದೆ? ಅವ್ನ ನಮ್ ಫ್ರೆಂಡ್ ಕಾಣೋ. ಏಯ್, ಯಾರೋ ಫ್ರೆಂಡು? ಯೋಚನೆ ಮಾಡು. ತಪ್ಪು ಮಾಡದೆ ಇರೋ ನಿಮ್ಮನ್ನ, ಏನೋ ಸಮಯಕ್ಕೆ ತಪ್ಪು ಮಾಡಿರೋ ಅವ್ರನ್ನ ಹೊಡೆದಾಕ್ತೀನಿನಲ್ಲ, ಅವನ ಫ್ರೆಂಡು. ನಾನ್ ಕಾಣೋ ಫ್ರೆಂಡು.
ಅರ್ಧ ಗಂಟೆಲಿ ಭಾಷಾ ಅನ್ನೋ ಕೊಲ್ಲಕ್ ಬರ್ತಾ ಇರೋ ವಿಷಯನ ಗೊತ್ತಾಯ್ತಾ? Back. Hey, it's on. It's on. It's on. Go back. ದ್ರೋಹ ಅನ್ನೋದು ನಿಮ್ಗೆ ಭಾರಿ ದೋಸ್ತಿ ಅಂತ ನಮ್ಗೆ ಗೊತ್ತಾಗೋಯ್ತು. ನೀನು ಮನುಷ್ಯನೇ ಅಲ್ವಾ? ಹಾಗಂದ್ರೇನು? ನೀನ್ ಯಾರು, ಅವನು ಯಾರು? ನಡಿಯೋ. ನನಗೆಲ್ಲ ಮರ್ತು ಹೋಗಿದೆ. ಏನೋ ದೊಡ್ಡದಾಗಿ ನಡೆದಿರಂಗಿದೆ, ಒಂದು ಅರ್ಥನೇ ಆಗ್ತಿಲ್ವೇ. ಮೆಮೊರಿ ಲಾಸ್ ಬಗ್ಗೆ ನೀನ್ ಕೇಳಿರ್ಬೋದು, ನಾವು ಅನುಭವಿಸಿದೀವಿ. ಅದ್ ಸರಿ, ಬಾಸ್ ಏನು ಹೇಳಿದ್ರು? ಶಕ್ತಿನ ಅವ್ರು ನೋಡ್ಕೋತಾರಂತೆ. ಅವ್ರು ಬರೋದಕ್ಕೆ ಮುಂಚೆ ಮಿಸ್ಟರ್ ಅಂಡ್ ಮಿಸ್ಸಸ್ ಭಾಷಾನ ಕ್ಲಿಯರ್ ಮಾಡೋದಕ್ಕೆ. ನೋ ಬಾಲಾಜಿ, ಪ್ಲೀಸ್ ಏನು ಮಾಡ್ಬೇಡ, ಅವ್ನು ಬಿಟ್ಬಿಡು ಪ್ಲೀಸ್. ನನ್ನ ಮಾತು ಕೇಳು ಬಾಲಾಜಿ, ಪ್ಲೀಸ್. ಅವನೇನು ಮಾಡ್ಬೇಡ ಪ್ಲೀಸ್. ನಿನಗೆ ದುಡ್ಡು ಬೇಕು ತಾನೆ? ನಮ್ಮ ಮಾವನ ಹತ್ರ ಹೇಳಿ ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಅವನ ಅಮಾಯಕ, ಪ್ಲೀಸ್ ಪ್ಲೀಸ್. ಚಿಕ್ಕ ವಯಸ್ಸಿಂದ ನಾನೇನೇ ಹೇಳಿದ್ರು ನೀವೆಲ್ಲ ನಂಬ್ತಿದ್ರಿ. ನಿಮ್ಗೇನು ನೆನಪಿಲ್ದೇ ಇದ್ದಾಗ್ಲೂ ನನ್ನೇ ನಂಬಿದ್ರಿ. ಹೇ ಬಾಜಾಬಾಯ್, ಏನ್ ಶಾಕ್ ಆಗೋಗ್ಬಿಟ್ಯಾ? ನಮ್ದಕ್ಕೆ ಎಲ್ಲ ಗೊತ್ತು. ನಮ್ದಕ್ಕೆ ಗನ್ ಕೊಟ್ಟು ನಿಮ್ದು ಮೇಲೆ ನಂಬಿಕೆ ಇದೆ ಅಂದೆಲ್ಲ. ನಿಮ್ ನಂಬಿಕೆ ಉಳಿಸ್ಕೋಬೇಕು ಅಂತ ನಾನು ಆಗ್ಲೇ ಡಿಸೈಡ್ ಮಾಡಿ. ಅಂಕಲ್, ಶಕ್ತಿ ಅವನಿಗೇನಾದ್ರೂ ಮಾಡು, ಕಾಪಾಡು. ಅವನು ನಮ್ದಕ್ಕೆ ಫ್ರೆಂಡ್ ಇಲ್ಲ. ಬಾಲಾಜಿ, ಬಾಲಾಜಿ, ಗೆಟ್ ಅಪ್ ಬಾಲಾಜಿ, 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 ಬಾಲಾಜಿ ಎದ್ದೇಳು. ಭಾಷಾ ಮಾತಾಡ್ತಾ ಇಲ್ಲ. ಬಾಲಾಜಿ, ಬಾಲಾಜಿ, ಬಾಲಾಜಿ. ಅಳಿಯಂದ್ರೆ ಯಾಕಳಿ ಅಂದ್ರೆ ಆಶ್ಚರ್ಯ ಆಗ್ತಿದ್ಯಾ? ನಾನೇ ನಿಮ್ಮ ಮಾವ ಕಮಲವರಪ್ಪ.
ನನ್ನಿಂದ ನೀವೊಂದು ಫ್ಯಾಕ್ಟ್ರಿ ಮಾಲೀಕ್ ಅಂತ ಈಸಿಯಾಗಿ ಅನ್ಸ್ಕೊಂಡ್ಬಿಟ್ರಿ. ಆದ್ರೆ ನಾನು ಈ ಸ್ಟೇಟಸ್ಗೆ ಬರೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಹಾಗೆ ಅದನ್ನ ಉಳಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಅದಕ್ಕೆ ಈ ಡ್ರಗ್ಸು, ಈ ಗನ್ನು. ನೀವೇನೋ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಐ ನೋ ಹೌ ಟು ಸಾಲ್ವ್ ದಿಸ್. ಅಳಿಂದ್ರೆ ಮನೇಲಿ ಮಗಳು ಕಾಯ್ತಿರ್ತಾಳೆ. ಡೋಂಟ್ ವರಿ, ನೀವು ಹೋಗಿ, ಬೇಗ ಹೋಗಿ. ಇವರೆಲ್ಲ ಹೋದ್ರು? ಇಳಿದು ಬನ್ನಿ. ಏನು ಶಾಕ್ ಆಯ್ತಾ? ಸಾರಾಯಿ ವ್ಯಾಪಾರ ಮಾಡಿದವನು ಸಾಮ್ರಾಜ್ಯ ಆಳ್ತಾನೆ. ಅದೇ ವಿಭೂತಿ ವ್ಯಾಪಾರ ಮಾಡೋನು ಬೂದಿಯಾಗಿ ಹೋಗ್ತಾನೆ. ಏನೇ ಕೆಲಸ ಮಾಡಿದ್ರು ಅದಕ್ಕೆ ನಿಯತ್ತಾಗಿರ್ಬೇಕು, ಇಲ್ಲ ಅಂದ್ರೆ ಹೀಗೆ ಸುತ್ತೋಗ್ತಾರೆ. ರಮ್ಮಿ ಇಸ್ ನಾಟ್ ಎ ರಾಂಗ್ ಗೇಮ್, ಇಟ್ಸ್ ಅನ್ ಇಂಟೆಲಿಜೆಂಟ್ ಗೇಮ್. ಕೋರ್ಟಲ್ಲೇ ಇದನ್ನ ಹೇಳಿದ್ದಾರೆ. ಇವನು ರಾಂಗ್ ಕಾರ್ಡು. ಅದಕ್ಕೆ ಮುಗಿಸ್ಬಿಟ್ಟೆ. ಈಗ ಪಾಯಿಂಟಿಗೆ ಬರ್ತೀನಿ. ಆ ಗನ್ ತಗೊಂಡು ಯಾರ್ ಭಾಷಣ ಹೊಡಿತಾರೋ ಅವನೇನೆ ನನ್ ಕ್ಲಬ್ಬಿಗೆ ನೆಕ್ಸ್ಟ್ ಇನ್ಚಾರ್ಜ್. ಏನು ಓಕೆನಾ? ಆಲ್ ದ ಬೆಸ್ಟ್. ಅಲ್ಲಂದ್ರೆ ಇನ್ನೂ ಹೊಟ್ಟಿಲ್ವಾ? ಹೋಗಿ ಮನೆಗೆ ಹೋಗಿ. ನನ್ನ ಮಗಳು ಊಟ ಮಾಡದೆ ಕಾಯ್ತಿರ್ತಾಳೆ. ಹೋಗಿ. ಥ್ಯಾಂಕ್ಸ್ ಸೂರಿ. ನಿಮ್ಮನ್ನು ಕಾಪಾಡೋದಕ್ಕೆ ಮಾತ್ರ ಇವನೊಂದು ಕೊಲ್ಲಿಲ್ಲ. ಬಾಗ್ಲು ತೆಗೆಯೋದಕ್ಕೆ ಇಷ್ಟೊತ್ತ? ವಾವ್, ಟುಡೇ ಯು ಆರ್ ಮೈ ಅಪ್ಸರಾ, ಯು ಆರ್ ಮೈ ಮೊನಾಲಿಸಾ. ಕನ್ನಡನೇ ನೆಟ್ಟಗೆ ಬರಲ್ಲ, ಇನ್ನ ಇಂಗ್ಲಿಷಾ? ನಾನು ಲಕ್ಷ ಸಂಪಾದಿಸ್ತಂದು ನಿನ್ನ ಹತ್ರ ಹಾಕಿದ್ರು ನೀನೊಳ್ಳೆ ಹಳೆ ಸೀರೆ ಉಟ್ಕೊಂಡು ಬೀದಿ ಬಿಕಾರಿ ತರ ಇರ್ತಿದ್ದೆ. ಆದ್ರೆ ಇವತ್ತು ನನ್ನ ಕನಸಿನ ಕನ್ಯೆ ತರ ನನ್ನ ಟೇಸ್ಟಿಗೆ ತಕ್ಕನ ಹಾಗೆ ಮಿಂಚ್ತಾ ಇದೀಯ. ಇಂಗ್ಲಿಷ್ ಮಾತ್ರ ಅಲ್ಲ, ಬೆಂಗಾಲಿ, ಉರ್ದು, ಒರಿಯಾ, ಫ್ರೆಂಚು, ಸ್ಪ್ಯಾನಿಷು, ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಉಡಾಯಿಸ್ತೀನಿ. ಏನಿವತ್ತು ವಿಶೇಷ? ನೀವು ಕೊಟ್ಟ ದುಡ್ಡಿಂದ ಸಿಗದೆ ಇರೋ ಸಂತೋಷ ನನ್ಗೆ ಈ ಸಿನಿಮಾಯಿಂದ ಸಿಕ್ಕಿದೆ. ಯಾವ ಸಿನಿಮಾದು? ನೀವೇ ನೋಡಿ. ಅವತ್ತೇ ನಾರಾಯಣನು ಬಾಲಾಜಿನು ಕೊಚ್ಚಿ ಹಾಕ್ಬೇಕು ಅನ್ನಿಸ್ತು. ಆದ್ರೆ ಅವ್ರನ್ನ ಕೊಂದ್ರೆ ಪ್ರಯೋಜನ ಇಲ್ಲ. ಅವ್ರನ್ನ ಆಡ್ಸೋನು ಅವ್ರಿಗಿಂತ ಮೇಲೆ ಇನ್ನೊಬ್ಬ ಇದ್ದಾನೆ. ಅವನ್ ಯಾರು ಅಂತ ಕಂಡುಹಿಡಿಬೇಕು ಅಂತ ಇಷ್ಟು ದಿವಸ ಮಾಡಬಾರದ್ ಕೆಲ್ಸನೆಲ್ಲ ಮಾಡ್ತಾ ಕಾಯ್ತಾ ಇದ್ದೆ. ಇವತ್ತು ಗೊತ್ತಾಯ್ತು, ಮುಗಿಸ್ತೆ. ಸಾರಿ ಶಕ್ತಿ. ಹೇ ಸೂರಿ, ಅಳ್ಬೇಡ ಸೂರಿ. ಅವತ್ ಮಾಡಿದ ಚಾಲೆಂಜ್ನ ನೀನ್ ಇವತ್ ಗೆದ್ದಿದ್ಯಾ. ಚಾಲೆಂಜು ಬೇಕು,
ಗೆಲ್ಲಲೇಬೇಕು ಆಗಲೇ ತಾನೇ ಘನತೆ ಆಗ ಕಷ್ಟವಾಗಲಿ ನಷ್ಟವಾಗಲಿ ಗೆಲುವಿಗೆ ಗುರಿ ಇಡಲು ತೀರನೆದುರು ಇವನು ಶೂರನು ಆಗುವನು ಛಲದಲ್ಲಿ ರೋಷದಲ್ಲಿ ಸರ್ಪವೇ ಅವನು ಆಗುವ